ಮತ್ತೊಮ್ಮೆ ಎಲ್ರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತವನ್ನು ಕೋರುತ್ತಾ ನಾನು ಅಮರೇಶ್ ಪೋತ್ನಾಳ್ ಮಾತಾಡ್ತಾ ಇದ್ದೀನಿ. ಸೊ ಕ್ಲಾಸ್ ನಂಬರ್ 506 506ನೇ ಕ್ಲಾಸ್ ಆಗುತ್ತೆ ಈ ಒಂದು ಸರಣಿಯಲ್ಲಿ. ಮತ್ತು ಮಾರ್ಚ್ 2024ರ ಪ್ರಮುಖ ಪ್ರಚಲಿತ ಘಟನೆಗಳ ಸೀರೀಸನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ. ಇದು ಎರಡನೇ ಭಾಗ. ಈಗ ಆಲ್ರೆಡಿ ಮೊದಲನೇ ಭಾಗವನ್ನು ಯಾರು ನೋಡಿಲ್ಲ ಹೋಗಿ ನೋಡ್ಬೋದು. ಸೊ ಆಸ್ ಯೂಶುವಲ್ ನಮ್ಮ ಪ್ರಮುಖ ಪ್ರಚಲಿತ ಘಟನೆಗಳಲ್ಲಿ 15 ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ ಅದೇ ಹಾದಿಯಲ್ಲಿ. ಸೊ ಈ ಒಂದು ಪಾರ್ಟಲ್ಲೂ ಕೂಡ ಮಾತಾಡ್ತಾ ಹೋಗೋಣ. ಸೊ ಇದರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ನೋಡ್ಬೋದು, ಒಂದು ಕಡೆ ಗ್ಲೋಬಲ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಇಂಡೆಕ್ಸು ಸೊ ರ್ಯಾಂಕಿಂಗ್ ಹೊರ ಬಂದಿದೆ. ಸೊ ಅದರಲ್ಲಿ ಭಾರತದ ಶ್ರೇಣಿ ಏನು, ಎಷ್ಟು ದೇಶಗಳು ಭಾಗವಹಿಸಿದ್ದು, ಮತ್ತು ಈ ಒಂದು ಗ್ಲೋಬಲ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಇಂಡೆಕ್ಸ್ ಅನ್ನ ರಿಲೀಸ್ ಮಾಡ್ತಕ್ಕಂಥ ಸಂಸ್ಥೆ ಏನು, ಅದರಲ್ಲಿ ಟಾಪ್ ಯಾರು, ಲಾಸ್ಟ್ ಅಲ್ಲಿ ಯಾರಿದ್ದಾರೆ ಎಲ್ಲವನ್ನು ನೋಡ್ತಾ ಹೋಗೋಣ. ಜೊತೆಗೆ ಬಿಯಾಂಡ್ ಆನ್ ಏಜ್ ಆಫ್ ವೇಸ್ಟ್ ಅಂತಕ್ಕಂಥ ಒಂದು ರಿಪೋರ್ಟು ರಿಲೀಸ್ ಆಗಿದೆ. ಅದನ್ನ ರಿಲೀಸ್ ಮಾಡ್ತಕ್ಕಂಥ ಸಂಸ್ಥೆ ಯಾವುದು, ಅದರ ವಿಶೇಷತೆ ಏನು, ಮತ್ತು ಇವೆಲ್ಲವುಗಳಿಗಿಂತಲೂ ಪ್ರಮುಖವಾಗಿರ್ತಕ್ಕಂಥದ್ದು GDP ಗ್ರೋತ್ ಸ್ಟ್ಯಾಟಿಸ್ಟಿಕ್ಸ್ ಹೊರಬಿದ್ದಿದೆ. ಓಕೆ, ಹಾಗಾದ್ರೆ ಭಾರತದ ಒಂದು GDP ಗ್ರೋತ್ ಎಷ್ಟಾಗಬಹುದು ಅಂತೇನು ನಿರೀಕ್ಷೆ ಇದೆ 2023-24ನೇ ಸಾಲಿಂದು, ಅದನ್ನು ಕೂಡ ನೋಡ್ತಾ ಹೋಗೋಣ. ಓಕೆ, ಹಾಗಾದ್ರೆ ಸೊ ಮಾರ್ಚ್ 2024 ಪ್ರಮುಖ ಪ್ರಚಲಿತ ಘಟನೆಗಳು ಪಾರ್ಟ್ 2 ಆಗುತ್ತೆ. ನಾನು ಅಮರೇಶ್ ಪೋತ್ನಾಳ್, ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಇದೆ, ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ. ಸೊ ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ, ಮತ್ತು ಒಂದಷ್ಟು ಕಿರುಪರಿಚಯ ಕೂಡ ಇಲ್ಲಿದೆ, ಹೋಗಿ ನೋಡ್ಬೋದು. ಮತ್ತು ಸೂಪರ್ ಥ್ಯಾಂಕ್ಸ್ ಅಮರ್ ಸರ್ಗೆ ಜಾಯ್ನ್ ಆಗೋ ಮೂಲಕ, ಜೊತೆಗೆ ಅಮರ್ಸ್ KS ಕ್ಲಾಸಸ್ಗೆ ಜಾಯ್ನ್ ಆಗೋ ಮೂಲಕ ನಮಗೆ ಒಂದಷ್ಟು ಬೆಂಬಲವನ್ನು ಕೂಡ ಕೊಡ್ಬೋದು. ನಿಮಗೇನು ನಿಮ್ಮ ಸಮಯವನ್ನು ಉಳಿತಾಯ ಮಾಡ್ತಾ ಇದ್ದೀವಿ, ನಿಮ್ಮ ಒಂದು ನಾಲೆಜನ್ನು ಹೆಚ್ಚಿಗೆ ಮಾಡೋದಕ್ಕೆ ಏನು ಪ್ರಯತ್ನ ಮಾಡ್ತಾ ಇದೀವಿ, ಆ ಪ್ರಯತ್ನಕ್ಕೆ ನಿಮ್ಮ ಕೊಡುಗೆ, ನಿಮ್ಮ ಬೆಂಬಲ, ನಿಮ್ಮ ಸಹಕಾರ ಕೂಡ ಇರಲಿ ಅಂತ ಹೇಳ್ತಾ, ಈಗ ಆಲ್ರೆಡಿ ಯಾರು ಸೂಪರ್ ಥ್ಯಾಂಕ್ಸ್ ಅಮರ್ ಸರ್ಗೆ ಜಾಯ್ನ್ ಆಗಿದ್ರೆ ಜಸ್ಟ್ ಏನಿಲ್ಲ, ಅಮರ್ಸ್ KS ಕ್ಲಾಸಸ್ಗೆ ನೀವು ಅಪ್ಗ್ರೇಡ್ ಮಾಡ್ಕೋಬಹುದು. ಸೊ ಇಲ್ಲಿ ನೀವು ಜಾಯ್ನ್ ಆದ ನಂತರ ಇಲ್ಲೊಂದು ಕಡೆ ಸಿ ಪರ್ಕ್ಸ್ ಅಂತ ಇರುತ್ತೆ, ಸಿ ಪರ್ಕ್ಸ್ ಅಂತ. ಆ ಸಿ ಪರ್ಕ್ಸ್ ಮೇಲೆ ಕ್ಲಿಕ್ ಮಾಡಿ ಚೇಂಜ್ ಲೆವೆಲ್. ಚೇಂಜ್ ಲೆವೆಲ್ ಅಂದ್ರೆ ಸೂಪರ್ ಥ್ಯಾಂಕ್ಸ್ ಅಮರ್ ಸರ್ ಇಂದ ಅಮರ್ಸ್ KS ಕ್ಲಾಸಸ್ಗೆ ಲೆವೆಲ್ ಅನ್ನ ಚೇಂಜ್ ಮಾಡಬೇಕು. ಈಗ ಆಲ್ರೆಡಿ ನಾವು ಮೆಂಬರ್ ಆಗ್ಬಿಟ್ಟಿದೀವಿ ಸರ್, ಸೂಪರ್ ಥ್ಯಾಂಕ್ಸ್ ಅಂದ್ರೆ ಏನಿಲ್ಲ, ಯೂಟ್ಯೂಬ್ ಈಗ ಆಲ್ರೆಡಿ ಮೆಂಬರ್ ಆಗಿರ್ತಕ್ಕಂಥ ಅಮೌಂಟ್ ಅನ್ನ ಮೈನಸ್ ಮಾಡ್ಕೊಂಡು ಉಳಿದಿರೋ ಅಮೌಂಟ್ ಅನ್ನ ಕಟ್ ಮಾಡ್ಕೊಳ್ಳುತ್ತೆ ಅಷ್ಟೇ. ಸೊ ಇಷ್ಟು ಒಂದು ವ್ಯವಸ್ಥೆ ಇದೆ. ಇಷ್ಟಕ್ಕೂ ಏನಾದರೂ ನಿಮಗೆ ಡೌಟ್ ಇದ್ರೆ ಒಂದು ಮೇಲ್ ಮಾಡಿ, amaresh.potnal@gmail.com ಅಂತ. ಪ್ರತಿ ಸ್ಲೈಡಲ್ಲೂ ಕೂಡ ನನ್ನ ಇಮೇಲ್ ID ಇರುತ್ತೆ. ಕೇವಲ ಈ ಜಾಯ್ನಿಂಗ್ ಇಶ್ಯೂ ಅಷ್ಟೇ ಅಲ್ಲ, ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಸ್ಟಡಿ ರಿಲೇಟೆಡ್ ಆಗಿರ್ತಕ್ಕಂಥ ಅಥವಾ ನಿಮ್ಮ ಭವಿಷ್ಯದ ಆಗಿರ್ತಕ್ಕಂಥ ಯಾವುದೇ ವಿಚಾರ ಇದ್ರೂ ಕೂಡ ನೀವು ಮೇಲ್ ಮಾಡ್ಬೋದು. ನಿಮ್ಮ ಮೊಬೈಲ್ ನಂಬರ್ ಸಮೇತ ಏನಾದರೂ ಮೇಲ್ ಮಾಡಿದರೆ ನಾನೇ ನಿಮಗೆ ಖುದ್ದಾಗಿ ಕಾಲ್ ಮಾಡಿ ನಿಮ್ಮ ಸಮಸ್ಯೆನ ಬಗೆಹರಿಸ್ತಕ್ಕಂಥ ಪ್ರಯತ್ನ ಮಾಡ್ತೀನಿ. ಅಥವಾ ಜಾಯ್ನಿಂಗ್ ಪ್ರಾಬ್ಲಮ್ ಇದ್ರೂ ಕೂಡ ನಾವೇ ಕಾಲ್ ಮಾಡಿ ಸೊ ಜಾಯಿನ್ ಮಾಡಿಸ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡ್ತೀವಿ. ಇಷ್ಟು ಹೇಳ್ತಾ, ಸಾಕಷ್ಟು ವಿಶೇಷವಾಗಿರ್ತಕ್ಕಂಥ ವಿಡಿಯೋಗಳಿದ್ದಾವೆ. ನಿಮ್ಮ ನಾಲೆಜನ್ನು ಹೆಚ್ಚಿಗೆ ಮಾಡ್ತಕ್ಕಂಥ, ನಿಮ್ಮ ಸಮಯವನ್ನು ಉಳಿತಾಯ ಮಾಡ್ತಕ್ಕಂಥ, ನಿಮ್ಮ ಯಶಸ್ಸನ್ನು ಹೆಚ್ಚಿಗೆ ಮಾಡ್ತಕ್ಕಂಥ ವಿಡಿಯೋಗಳಿದ್ದಾವೆ. ಸೊ ನಿಮಗೆ ಕ್ವಾಲಿಟಿ ಅಂದರೆ ಗೊತ್ತಿರುತ್ತೆ ಏನಂತ. ಯಾರಿಗೆ ಸಾಧ್ಯ ಇದೆ ಅವ್ರು ಆಗ್ಬೋದು, ಯಾವುದೇ ಫೋರ್ಸ್ ಇಲ್ಲ, ಯಾವುದೇ ಏನು ಬಲವಂತ ಅಂತೇನಿಲ್ಲ. ಸೊ ಹೋಗಿ ನೋಡಿ ಅಂತ ಹೇಳ್ತಾ, ಸೊ ಬಜೆಟ್ ಮೇಲೆ ಇದ್ದಾವೆ, ಎಕನಾಮಿಕ್ ಸರ್ವೆ ಮೇಲೆ ಇದ್ದಾವೆ. ಎಕನಾಮಿಕ್ ಸರ್ವೆ ಮೇಲೆ ಆದಷ್ಟು ಬೇಗ ಮತ್ತೆ ಇನ್ನಷ್ಟು ಕ್ಲಾಸಸ್ ಮಾಡೋ ಎಲ್ಲ ರೆಡಿ ಆಗ್ತಾ ಇದೆ. ಸೊ ಆದಷ್ಟು ಬೇಗ ಮಾಡ್ತೀನಿ. ಬೇರೆ ಬೇರೆ ವಿಡಿಯೋ ಇದ್ದಾವೆ ನೋಡಿ ಅಂತ ಹೇಳ್ತಾ, ಈಗ ನೇರವಾಗಿ ಮಾರ್ಚ್ 2024 ಪಾರ್ಟ್ 2 ಕರೆಂಟ್ ಅಫೇರ್ಸ್ನ ಮಾತಾಡ್ತಾ ಇದ್ದೀವಿ. ಮೊದಲನೇ ಪ್ರಶ್ನೆ, ಕ್ವಶನ್ ನಂಬರ್ 1 ಏನಿದೆ, ತ್ರೈಮಾಸಿಕ 3 ಅಂದರೆ Q3 ಕ್ವಾರ್ಟರ್ 3ಯಲ್ಲಿ GDP ಬೆಳವಣಿಗೆಯು 8.4% ವೇಗವನ್ನು ಪಡಿತಾ ಇದೆ. ಹಣಕಾಸು ವರ್ಷ 24ಕ್ಕೆ 7.6 ಎಂದು ಅಂದಾಜಿಸಲಾಗಿದೆ. GDP ಗ್ರೋತ್ ಅಕ್ಸಲರೇಟ್ಸ್ ಅಂದ್ರೆ ಸ್ಪೀಡ್ ಆಗ್ತಾ ಇದೆ ಟು 8.4% ಇನ್ Q3. ಎಸ್ಟಿಮೇಟ್ ಫಾರ್ FY24 pegged at 7.6%. ದಯವಿಟ್ಟು ನಿಮ್ಗೆ ಅನಿಸ್ತಾ ಇರ್ಬೋದು, ಸೊ ಏನೇನೋ ಅರ್ಥ ಆಗ್ಲಿಲ್ಲ ಸರ್, ಏನೋ FY24 ಅಂತ ಇದ್ದೀರಾ, Q3 ಅಂತ ಇದ್ರಿ, GDP ಅಂತ ಇದ್ರಿ, ಆಕ್ಸಲರೇಷನ್ ಅಂತ ಇದ್ರಿ ಅಲ್ವಾ. ಸೊ ಒಂದು ಸ್ವಲ್ಪ ನಿಧಾನವಾಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಮೊದಲನೇದು Q1, ನೆಕ್ಸ್ಟು Q2, ಓಕೆ. ಸೊ ನೆಕ್ಸ್ಟು Q3, ನೆಕ್ಸ್ಟು Q4. ಹೀಗೆ 4 ಕ್ವಾರ್ಟರ್ಗಳನ್ನು ಒಂದು ಆರ್ಥಿಕ ವರ್ಷದಲ್ಲಿ ನಾವು ಕಾಣ್ತೀವಿ. ಮತ್ತೊಮ್ಮೆ ಆರ್ಥಿಕ ವರ್ಷ ಅಂದ್ರೆ ಏನಂತ ನಿಧಾನವಾಗಿ ಹೇಳ್ತೀನಿ. ಆರ್ಥಿಕ ವರ್ಷ ಅಂದ್ರೆ ಈಗ 2023 ಏಪ್ರಿಲ್ 1ರಂದು ಒಂದು ಆರ್ಥಿಕ ವರ್ಷ ಆರಂಭ ಆಗಿತ್ತು. ಅಂದ್ರೆ ಈಗ ಪ್ರಸ್ತುತ ನಡೀತಾ ಇರತಕ್ಕಂಥ ಆರ್ಥಿಕ ವರ್ಷ ಇದು ಎಲ್ಲಿವರೆಗೆ ಇರುತ್ತೆ ಅಂದ್ರೆ
ಈ ತಿಂಗಳ ಅಂದ್ರೆ 2024ರ ಮಾರ್ಚ್ ತಿಂಗಳ 31ರವರೆಗೂ ಇರುತ್ತೆ. ಇವತ್ತು ಮಾರ್ಚ್ 17, ಇನ್ನು ಒಂದು 14 ದಿನಗಳವರೆಗೂ ಅದೇ ಆರ್ಥಿಕ ವರ್ಷ ಇರುತ್ತೆ. ನಮ್ಮ ಕ್ಯಾಲೆಂಡರ್ ಇಯರ್ ಬೇರೆ, ಆರ್ಥಿಕ ವರ್ಷ ಬೇರೆ, ಗಮನಿಸಬೇಕು. ಹಾಗಾದ್ರೆ ಏಪ್ರಿಲ್ ಇಂದ ಆರಂಭವಾಗಿರ್ತಕ್ಕಂಥ ಈ ಒಂದು ಆರ್ಥಿಕ ವರ್ಷ ಏಪ್ರಿಲ್, ಮೇ ಮತ್ತು ಜೂನ್, ಹೀಗೆ 3 ತಿಂಗಳಿಗೆ ಒಂದು ಕ್ವಾರ್ಟರ್ ಆಯಿತು, ಒಂದು ತ್ರೈಮಾಸಿಕ ಅಂತ ಕರಿತೀವಿ. ಅದೇ ರೀತಿಯಾಗಿ ನೆಕ್ಸ್ಟ್ Q2 ಅಂದ್ರೆ ಏನಾಯ್ತು, ಅಲ್ಲಿ ಜೂನ್ಗೆ ಎಂಡ್ ಆಗಿತ್ತಲ್ವಾ, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಇದು Q2 ಅಥವಾ ತ್ರೈಮಾಸಿಕ 2. ಅಲ್ಲಿಂದ ತೆಗೆದುಕೊಂಡು ಮತ್ತೆ ನೆಕ್ಸ್ಟ್ ಯಾವುದು, ಸೆಪ್ಟೆಂಬರ್ ಮುಗಿದ ನಂತರ ಬರೋದೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಇದು Q3 ಅಂತ ಕರಿತೀವಿ. Q3 ಅಂದ್ರೆ ತ್ರೈಮಾಸಿಕ 3. ನಂತರ Q4 ಅಂದ್ರೆ ಡಿಸೆಂಬರ್ ಇಂದ ಈಚೆ ಬಂದ್ರೆ 2024 ಆರಂಭವಾಗಿತ್ತು ಮತ್ತು ಜನವರಿ ಸ್ಟಾರ್ಟ್ ಆಗಿತ್ತು, ಫೆಬ್ರವರಿ ಮುಗಿದಿದೆ, ಮಾರ್ಚ್ ಇನ್ನೇನು ಮುಗಿತಾ ಇದೆ. ಇದು Q4 ಅಂತ ಕರಿತೀವಿ, ತ್ರೈಮಾಸಿಕ 4. ಒಂದು ಆರ್ಥಿಕ ವರ್ಷದಲ್ಲಿ Q1, Q2, Q3, Q4 ಅಂತಕ್ಕಂಥ 4 ತ್ರೈಮಾಸಿಕಗಳು ಅಥವಾ ಕ್ವಾರ್ಟರ್ಗಳಿರ್ತವೆ. ಆ ಒಂದೊಂದು ಕ್ವಾರ್ಟರ್ ಅಲ್ಲಿ ಭಾರತ ದೇಶದ ಗಡಿಭಾಗದೊಳಗಡೆ ಉತ್ಪಾದನೆ ಆಗಿರ್ತಕ್ಕಂಥ ಎಲ್ಲ ಅಂತಿಮ ಸರಕು ಮತ್ತು ಸೇವೆಗಳ ಒಟ್ಟು ಮೌಲ್ಯವನ್ನ ನಾವು ಆ ಒಂದು ಕ್ವಾರ್ಟರ್ ಅಲ್ಲಿ GDP ಅಂತ ಕರಿತೀವಿ. ಹಾಗಾದ್ರೆ Q1 GDP ಆಲ್ರೆಡಿ ಬಂದಿತ್ತು, Q2 GDPಯ ಸ್ಟಾಟಿಸ್ಟಿಕ್ಸ್ ಆಲ್ರೆಡಿ ಬಂದಿತ್ತು, Q3ಯ ತ್ರೈಮಾಸಿಕ 3ರ ಇವತ್ತು GDPಯ ಬೆಳವಣಿಗೆಯ ನಂಬರ್ಸ್ ಹೊರ ಬಂದಿದ್ದಾವೆ. ಆ ಒಂದು ಬೆಳವಣಿಗೆ ದರ 8.4ರ ವೇಗವನ್ನ ಪಡಿತಾ ಇದೆ. ಇನ್ನು Q4 ಬ್ಯಾಲೆನ್ಸ್ ಇದೆ. ಬ್ಯಾಲೆನ್ಸ್ ಇದೆ ಅಂದ್ರೆ Q4 ಮುಗಿತಾ ಬಂದಿದೆ, ಬಟ್ ಅದರದೆಲ್ಲ ಸ್ಟಾಟಿಸ್ಟಿಕ್ಸ್ ಎಲ್ಲ ಬರೋದಕ್ಕೆ 1 ತಿಂಗಳು 2 ತಿಂಗಳು ಆಗುತ್ತೆ. ಆಗ ಟೋಟಲ್ ಆಗಿ ಆ Q1, Q2, Q3, Q4 ಗಳನ್ನ ಅವರೇಜ್ ಮಾಡಿದಾಗ ಒಟ್ಟಾರೆ 2023 ಮತ್ತು 24ನೇ ಆರ್ಥಿಕ ವರ್ಷದಲ್ಲಿ ಒಟ್ಟಾರೆ ಆರ್ಥಿಕ ಬೆಳವಣಿಗೆ 7.6ಕ್ಕೆ ಬಂದು ನಿಲ್ಲಲಿದೆ ಅಂತಕ್ಕಂಥ ಅಂದಾಜುಗಳನ್ನ ಇವತ್ತು NSO ನ್ಯಾಷನಲ್ ಸ್ಟಾಟಿಸ್ಟಿಕಲ್ ಆಫೀಸು ರಿಲೀಸ್ ಮಾಡಿದೆ. ಸೊ ಇಷ್ಟೇ ಇರೋದು. ಇವಾಗ ಅರ್ಥ ಆಯ್ತು ಅನ್ಕೊಳ್ತೀನಿ, ಬರೋಣ ಮತ್ತೆ ಬಂದು ಹೇಳ್ತೀನಿ. ಈಗ ಫಸ್ಟ್ ಆರ್ಟಿಕಲ್ನ ಓದ್ತಾ ಹೋಗೋಣ. GDP 8.4%ಗೆ ಜಿಗಿತ. 2023-24ನೇ ಹಣಕಾಸು ವರ್ಷದ 3ನೇ ತ್ರೈಮಾಸಿಕ. 3ನೇ ತ್ರೈಮಾಸಿಕ ಅಂದ್ರೆ ಯಾವುದು, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ತಿಂಗಳ 3 ತಿಂಗಳ ಒಂದು ತ್ರೈಮಾಸಿಕ, ಅದನ್ನ Q3 ಅಂತ ಕರಿತೀವಿ. ಅಂದ್ರೆ 2023ರ ಅಕ್ಟೋಬರ್ ಇಂದ ನೆಕ್ಸ್ಟ್ ನವೆಂಬರ್ ಮತ್ತು ಡಿಸೆಂಬರ್ ಅವಧಿ. ಈ ಅವಧಿಯಲ್ಲಿ ಭಾರತದ GDP ನಿರೀಕ್ಷೆಗಳನ್ನ ಮೀರಿ 8.4%ಗೆ ಜಿಗಿದಿದೆ ಎಂದು ರಾಷ್ಟ್ರೀಯ ಅಂಕಿಅಂಶಗಳ ಕಚೇರಿ ನ್ಯಾಷನಲ್ ಸ್ಟಾಟಿಸ್ಟಿಕಲ್ ಆಫೀಸ್ NSO ಗುರುವಾರ ಬಿಡುಗಡೆ ಮಾಡಿರ್ತಕ್ಕಂಥ ವರದಿಯಲ್ಲಿ ಹೇಳಿದೆ. ಹಾಗಾದ್ರೆ ಇಂದಿನ ಆರ್ಥಿಕ ವರ್ಷ ಅಂದ್ರೆ ಯಾವಾಗಲೂ ನಾವು ಕಂಪ್ಯಾರಿಸನ್ ಹೆಂಗ್ ಮಾಡ್ತೀವಿ ಅಂದ್ರೆ 2022-23ರ ಆರ್ಥಿಕ ವರ್ಷ ಇತ್ತಲ್ವಾ, ಅದರ Q1, ಅದರ Q2, ಅದರ Q3, ಅದರ Q4 ಗಳನ್ನ ಆಯಾ Q1 ಅಥವಾ ಆಯಾ Qಗಳಿಗೆ ಕಂಪೇರ್ ಮಾಡಬೇಕು. ಅರ್ಥ ಆಯ್ತಲ್ವಾ? ಸೊ 2022-23ರ Q1 ಸ್ಟಾಟಿಸ್ಟಿಕ್ಸ್ ಅನ್ನ 23-24ರ Q1 ಜೊತೆ, 22-23ರ Q2 ಅನ್ನ Q2 ಜೊತೆ, Q3 ಅನ್ನ Q3 ಜೊತೆ, Q4 ಅನ್ನ Q4 ಜೊತೆನೆ ಕಂಪೇರ್ ಮಾಡಬೇಕು. ಹಾಗಾದ್ರೆ 2022-23 ಅಂದ್ರೆ ಕಳೆದ ಆರ್ಥಿಕ ವರ್ಷದಲ್ಲಿ ಆಗಿದ್ದಂತಹ ಬೆಳವಣಿಗೆ ದರ ಎಷ್ಟಿತ್ತು, ಕೇವಲ 4.3. ಆದ್ರೆ ಈ ವರ್ಷ ಅದೇ Q3ಯಲ್ಲಿ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆ 8.4% ಅನ್ನೋದನ್ನ ಗಮನಿಸಬೇಕು. ಮುಂಗಾರು ಕೈ ಕೊಟ್ಟಿದೆ, ಕೃಷಿ ವಲಯದಲ್ಲಿ ಕುಸಿತವನ್ನ ಕಂಡಿದ್ದೀವಿ. ಹಾಗಾದ್ರೆ 3ನೇ ತ್ರೈಮಾಸಿಕದಲ್ಲಿ ಕಳೆದ ವರ್ಷ 4.3 ಏನು ಬೆಳವಣಿಗೆ ಆಗಿತ್ತು, ಈ ವರ್ಷ ಒಂದು 6 ಅಥವಾ 7ರಲ್ಲಿ ಬೆಳವಣಿಗೆ ಆಗ್ಬಹುದು ಅಂತಕ್ಕಂಥ ಅಂದಾಜನ್ನ ಪ್ರಮುಖ ಹಣಕಾಸು ಸಂಸ್ಥೆಗಳು ಅಂದಾಜನ್ನ ಮಾಡಿದ್ವು. ಇನ್ಕ್ಲೂಡಿಂಗ್ ಮೂಡೀಸ್, ಇನ್ಕ್ಲೂಡಿಂಗ್ S&P ಗ್ಲೋಬಲ್, ಇನ್ಕ್ಲೂಡಿಂಗ್ SBI, ಇನ್ಕ್ಲೂಡಿಂಗ್ RBI, ಇನ್ಕ್ಲೂಡಿಂಗ್ ಸಮ್ ಅದರ್ ಎನಿ ಕ್ರಿಸಿಲ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು. ಇವೆಲ್ಲ ಹಣಕಾಸು ಸಂಸ್ಥೆಗಳು ಅಂದಾಜಿಸಿರ್ತಕ್ಕಂಥದ್ದೇ 6-7%. ಬಟ್ ಆದರೆ ಈ ಎಲ್ಲ ಲೆಕ್ಕಾಚಾರಗಳನ್ನ ಮೀರಿದ ಭಾರತದ GDP ಭಾರಿ ಏರಿಕೆಯನ್ನು ದಾಖಲಿಸಿರುವುದು ಭಾರತದ ಆರ್ಥಿಕ ಶಕ್ತಿಯ ಸಾಮರ್ಥ್ಯವನ್ನ ತೋರಿಸಿದೆ. ಒಂದ್ ಕಡೆ ಇನ್ಫಾರ್ಮೇಶನ್ ಸಿಕ್ತು. ಮತ್ತೊಂದ್ ಕಡೆ ಹೋಗೋಣ. 3ನೇ ತ್ರೈಮಾಸಿಕದಲ್ಲಿ 8.4ಕ್ಕೆ ಏರಿಕೆ ಕಂಡಿದೆ. GDP ನಿರೀಕ್ಷೆಗಳನ್ನು ಮೀರಿ ಆರ್ಥಿಕ ಬೆಳವಣಿಗೆ ಆಗಿದೆ. ಭಾರತದ GDP ಭರ್ಜರಿ ಜಿಗಿತವನ್ನ ಕಂಡಿದೆ. ಈ ಆರ್ಟಿಕಲ್ಗೆ ಬರೋಕ್ಕಿಂತ ಮುಂಚೆ ಒಂದ್ ಸ್ವಲ್ಪ ಡೀಟೇಲ್ಸ್ ಅನ್ನು ಹೇಳ್ತಾ ಹೋಗ್ತೀನಿ. GDP ಅಂದ್ರೆ ಏನು? GDP ಅಂತ ಹೇಳೋದಕ್ಕೆ ಮುಂಚೆ ಇದು ಭಾರತದ ಒಂದು ನಕಾಶೆ.
ಅಲ್ವಾ, ಭಾರತದ ಒಂದು ಭೂಪಟ ಅಂತ ಹೇಳ್ಬೋದು. ಈ ಭಾರತದ ಭೂಪಟದಲ್ಲಿ ಭಾರತದ ವ್ಯಾಪ್ತಿ ಎಷ್ಟಿದೆ ಅಂತ ನೋಡ್ಬೋದು. ಹೀಗೆ ಭಾರತ ದೇಶದ ಈ ಒಂದು ಗಡಿಭಾಗದ ಒಳಗಡೆ ಉತ್ಪಾದನೆ ಆಗ್ತಕ್ಕಂಥ ಅಂತಿಮ ಸರಕು ಮತ್ತು ಸೇವೆಗಳ ಒಟ್ಟು ಮೌಲ್ಯವನ್ನ ನಾವು ಆ ಒಂದು ವರ್ಷದ ಆ ಒಂದು ದೇಶದ ಒಟ್ಟು ಆರ್ಥಿಕ ಬೆಳವಣಿಗೆ ಅಥವಾ GDP ಅಂತ ಕರಿಬಹುದು. ಓಕೆ, ನೋಡೋಣ. ನೋಡಿ, GDP ಅಂದ್ರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಥವಾ ಒಟ್ಟು ದೇಶೀಯ ಉತ್ಪನ್ನ ಅಂತ ಕರಿತೀವಿ. ಇಂಗ್ಲಿಷ್ ಅಲ್ಲಿ ಫಸ್ಟ್ ಸೆಂಟೆನ್ಸ್ ಅನ್ನ ಆ ಒಂದು ಡೆಫಿನಿಷನ್ ಅನ್ನು ಹೇಳ್ತಾ ಹೋಗ್ತೀನಿ. GDP is the value of all final goods and services. All final goods and services, not the intermediate. Okay, GDP is the value of all final goods and services produced within the boundary of the nation during 1 year period. ಒಂದು ವರ್ಷದ ಅವಧಿಯಲ್ಲಿ ಅಂದ್ರೆ ಒಂದು ಆರ್ಥಿಕ ವರ್ಷದ ಅವಧಿಯಲ್ಲಿ ಒಂದು ರಾಷ್ಟ್ರದ ಗಡಿಯೊಳಗೆ ಉತ್ಪಾದಿಸಲಾದ ಎಲ್ಲ ಅಂತಿಮ ಸರಕು ಮತ್ತು ಸೇವೆಗಳ ಒಟ್ಟು ಮೌಲ್ಯವನ್ನ ನಾವು ಒಟ್ಟು ದೇಶೀಯ ಉತ್ಪನ್ನ ಅಥವಾ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಕರಿತೀವಿ. ಒಂದು ದೇಶದ ಗಡಿಭಾಗದೊಳಗಡೆ ಉತ್ಪನ್ನವಾಗ್ತಕ್ಕಂಥ ಎಲ್ಲ ಅಂತಿಮ ಸರಕು ಮತ್ತು ಸೇವೆಗಳ ಒಟ್ಟು ಮೌಲ್ಯ. ಅದು ನನ್ನ ಆದಾಯ ಆಗಿರ್ಬೋದು, ನಿಮ್ಮ ಆದಾಯ ಆಗಿರ್ಬೋದು, ನಮ್ಮ ಎಲ್ಲ ಕಂಪನಿಗಳ ಆದಾಯ ಆಗಿರ್ಬೋದು, ದೇಶದ ಆದಾಯ ಆಗಿರ್ಬೋದು, ಎಲ್ಲ ಒಟ್ಟು ಆದಾಯ. ಅರ್ಥ ಆಯ್ತು ಅನ್ಕೊಳ್ತೀನಿ. ಈಗ ಬರೋಣ. ಸೊ ಇದರಲ್ಲಿ ಈಗ ಆಲ್ರೆಡಿ ನೋಡಿದ್ವಿ, ಕರೆಕ್ಟ್. ಮತ್ತೆ ಇದರಲ್ಲಿ GDP, GNP, NDP, NNP ಅಂತ ಸಾಕಷ್ಟು ವಿಚಾರಗಳು ಬರ್ತವೆ. ಅದೆಲ್ಲವನ್ನ ನಾನು ಈಗ ಆಲ್ರೆಡಿ ಬೇರೆ ಬೇರೆ ವಿಡಿಯೋಗಳಲ್ಲಿ ಮಾತಾಡಿದ್ದೀನಿ. ಸೊ ಮತ್ತೆ ಮಾತಾಡ್ತಾ ಹೋದ್ರೆ ಒಳ್ಳೆ ಎಕನಾಮಿಕ್ಸ್ ಕ್ಲಾಸ್ ಆಗ್ಬಿಡುತ್ತೆ. ಈಗ ಆಲ್ರೆಡಿ 8-10 ನಿಮಿಷ ಆಗಿದೆ. ಸೊ ಸದ್ಯಕ್ಕೆ GDP ಅಂದ್ರೆ ಏನು ಗೊತ್ತಾಯ್ತು. ಆ GDP ಒಟ್ಟಾರೆಯಾಗಿ ನಮ್ಮ ದೇಶದ ಉತ್ಪಾದನೆ ಆಗ್ತಕ್ಕಂಥ ಒಟ್ಟು ಏನು ಸರಕು ಮತ್ತು ಸೇವೆಗಳ ಮೌಲ್ಯ ಅಂತ ಹೇಳ್ತಾ ಇದ್ವಿ. ಆ ಮೌಲ್ಯವು 2023-24ನೇ ವರ್ಷಕ್ಕೆ ಅಂದ್ರೆ ಫೈನಾನ್ಷಿಯಲ್ ಇಯರ್ 24ಗೆ 7.6% ಗ್ರೋತ್ ಅನ್ನ ಕಾಣಲಿದೆ. ಹಾಗಾದ್ರೆ ಏನ್ ಗ್ರೋತ್ ಅಂದ್ರೆ, ಈಗ 2022-23 ಏನಾದ್ರೂ 100 ರೂಪಾಯಿ ಒಟ್ಟು ಸೇವಾ ಮೌಲ್ಯವಾಗಿದ್ರೆ ಅಥವಾ ಒಟ್ಟು ಮೌಲ್ಯ ಏನಾದ್ರೂ ಜನರೇಟ್ ಆಗಿದ್ರೆ, ಈ ವರ್ಷ 100 ರೂಪಾಯಿ 7.6 ಅಂದ್ರೆ 107.6 ರೂಪಾಯಿ ಉತ್ಪಾದನೆ. ಎಷ್ಟು ಹೆಚ್ಚಾಯ್ತು? 7.6 ರೂಪಾಯಿ ಹೆಚ್ಚಾಯ್ತು ಅಂದಂಗೆ. ಹಾಗಾದ್ರೆ ಭಾರತದ ಒಟ್ಟು GDP ಎಷ್ಟಿತ್ತು? 2022-23ನೇ ಸಾಲಿನಲ್ಲಿ 269.5 ಲಕ್ಷ ಕೋಟಿ ಇದ್ದಂತಹ GDP ಗಾತ್ರ ಕಾಣಿಸ್ತಾ ಇದೆಯೋ ಇಲ್ವೋ ನೋಡ್ತೀನಿ. 269 ಲಕ್ಷ ಕೋಟಿಗಳು. ಅರ್ಥ ಮಾಡ್ಕೊಳ್ಳಿ, ನಮ್ಮ ಬಜೆಟ್ ಗಾತ್ರ ಎಷ್ಟಿದೆಯೋ ಅದಕ್ಕಿಂತ ಬಹಳ ಜಾಸ್ತಿನೇ ಇರುತ್ತೆ ಒಟ್ಟು GDP ಗಾತ್ರ. ಸೊ 269.50 ಲಕ್ಷ ಕೋಟಿಗಳಿದ್ದಂತಹ GDP ಗಾತ್ರ 7.6ರ ಒಂದು ನಂಬರ್ ಅಲ್ಲಿ ಇನ್ಕ್ರೀಸ್ ಆದ್ರೆ, ಡೆವಲಪ್ ಆದ್ರೆ, ಹೆಚ್ಚಾದ್ರೆ 2023-24ರಲ್ಲಿ ಸುಮಾರು 293.90 ಕೋಟಿಗೆ ತಲುಪಲಿದೆ. ಕಳೆದ ಆರ್ಥಿಕ ವರ್ಷಕ್ಕೆ ಹೋಲಿಸಿದರೆ ಆರ್ಥಿಕತೆಯ ಗಾತ್ರವು 9.1ರಷ್ಟು ಏರಿಕೆ ಆಗಬಹುದು ಅಂತಕ್ಕಂಥ ಒಂದು ಅಂದಾಜನ್ನು ಕೂಡ ಒಂದು ಕಡೆ ಹೇಳ್ತಾ ಹೋಗ್ತಾರೆ. ಹಾಗಾದ್ರೆ ಮತ್ತೆ ಬರೋಣ. ಓಕೆ, ಹೀಗೆ ಪ್ರಸಕ್ತ ಹಣಕಾಸು ವರ್ಷ 2023-24ರ 3ನೇ ತ್ರೈಮಾಸಿಕದಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆ 8.4ಕ್ಕೆ ಜಿಗಿದಿದ್ದು, ಇಂದಿನ ಹಣಕಾಸು ವರ್ಷ ಇದೇ ಅವಧಿಯಲ್ಲಿ 4.3ರಷ್ಟಿತ್ತು. ಈ ರೀತಿಯಾಗಿ ರಾಷ್ಟ್ರೀಯ ಅಂಕಿಅಂಶ ಕಚೇರಿ NSO ಈ ಡೀಟೇಲ್ಸ್ ಅನ್ನ ಕೊಟ್ಟಿದೆ. ಕೃಷಿ ವಲಯ ಕುಸಿತವನ್ನು ಕಾಣುತ್ತೆ ಅನ್ಕೊಂಡಿದ್ರು, ಬಟ್ ಒಟ್ಟಾರೆಯಾಗಿ GDPಗೆ ಯಾವುದೇ ಪೆಟ್ಟಂತೂ ಬಿದ್ದಿಲ್ಲ. ಯಾಕೆ ಹೆಚ್ಚಾಗೋದಕ್ಕೆ ಕಾರಣ ಅಂದ್ರೆ ಉತ್ಪಾದನಾ ವಲಯ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರು ಬಹಳ ಇಂಪ್ರೂವ್ಮೆಂಟ್ ಅನ್ನು ಕಂಡಿದೆ. 11.6 ಡಬಲ್ ಡಿಜಿಟ್ ಇನ್ಕ್ರೀಸ್ ಅನ್ನು ಕಂಡಿದೆ. ಕಳೆದ ವರ್ಷ ನೆಗೆಟಿವ್ ಅಲ್ಲಿತ್ತು ಇದೇ ಅವಧಿಯಲ್ಲಿ. ಗಣಿಗಾರಿಕೆ, ಕಲ್ಲು ಗಣಿಗಾರಿಕೆ 7.5% ಇನ್ಕ್ರೀಸ್ ಅನ್ನು ಕಂಡಿದ್ರೆ, ನಿರ್ಮಾಣ ವಲಯ, ಕೃಷಿ ವಲಯ ಬಹಳ ಕಡಿಮೆ ಇದೆ. ನಿರ್ಮಾಣ ವಲಯ ವೆರಿ ಗುಡ್ 9.5% ಇದೆ, ಬಟ್ ಕೃಷಿ ವಲಯ ಸ್ವಲ್ಪ ಕುಸಿತವನ್ನು ಕಂಡಿದೆ, ಬರೀ 0.8% ಗ್ರೋತ್ ಅನ್ನು ಕಂಡಿದೆ. ಓಕೆ, ಒಟ್ಟಾರೆಯಾಗಿ ನಂಬರ್ಸ್ ಏನ್ ಕೇಳ್ತಾರಂದ್ರೆ, ಸೊ ಎಷ್ಟು Q3 ಅಲ್ಲಿ ಎಷ್ಟು GDP ಗ್ರೋತ್ ಆಗಿದೆ? 8.4%. NSO ಪ್ರಕಾರ ಟೋಟಲ್ ಆಗಿ 2023-24ರ ಆರ್ಥಿಕ ವರ್ಷದಲ್ಲಿ ಆಗ್ತಕ್ಕಂಥ ಬೆಳವಣಿಗೆ ದರ 7.6% ಅಂತ ಅಂದಾಜನ್ನು ಮಾಡಿದೆ. ಇವೆಲ್ಲವನ್ನು ಕೂಡ ತಿಳ್ಕೋಬೇಕಾಗುತ್ತೆ. ಮತ್ತೆ ಯಾವ್ಯಾವ ವಲಯ ಎಷ್ಟು ಇದಾಗಬಹುದು ಅಂತ ಕೂಡ ಹೆಚ್ಚಿನ ಒಂದು ಮಾಹಿತಿ ಇದೆ. ಇದನ್ನ ನಾನು PDF ಅನ್ನು ಕೊಡ್ತೀನಿ. ಹೇಳಿದ್ದೀನಿ ಆಲ್ರೆಡಿ. ಈಗ ವಿಡಿಯೋ ಮುಗಿದ ಕೆಲವು ಗಂಟೆಗಳಲ್ಲಿ ನಾನು ಈ PDF ಅನ್ನ ಟೆಲಿಗ್ರಾಮ್ ಚಾನಲ್ಗೆ ಹಾಕ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಈಗ ಆಲ್ರೆಡಿ ಪಾರ್ಟ್ 1 ವಿಡಿಯೋ ನೋಡಿದ್ರಿ ಮತ್ತು PDF ಅನ್ನು ಕೂಡ ಡೌನ್ಲೋಡ್ ಮಾಡಿದ್ದೀರಾ. ಅದೇ ರೀತಿಯಾಗಿ ಪಾರ್ಟ್ 2 ಕೂಡ ಕೊಡ್ತೀನಿ. ಸೊ ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಂಡು ಹೆಚ್ಚಿನ ಮಾಹಿತಿಯನ್ನು ನೀವೇ ಓದ್ಕೋಬಹುದು. ಓಕೆ.
ಇನ್ನು GDP ಅಂದ್ರೇನು, GNP ಅಂದ್ರೇನು, ಅದರ ಡೆಫಿನಿಷನ್ಸ್ ಇದೆ, ಅದರ ಎಕ್ಸ್ಪ್ಲನೇಷನ್ ಇದೆ, ಬೇರೆ ಕಡೆ ನೀವು ಆಲ್ರೆಡಿ ನೋಡಿರ್ತೀರ. ಅಷ್ಟನ್ನು ಹೇಳಿ ಈಗ ನಾವು ಒಂದಷ್ಟು ಮ್ಯಾಪ್ ಅನ್ನು ನೋಡ್ಕೋಬಹುದು. 8.4% and 7.6% ನಂಬರ್ಗಳನ್ನು ನೋಡ್ಕೊಳ್ಳಿ. Q1 ನಲ್ಲಿ Q1 ನಲ್ಲಿ 7.8% ಗ್ರೋತ್ ಆಗಿತ್ತು. Q2 ದಲ್ಲಿ 7.6% ಗ್ರೋತ್ ಆಗಿತ್ತು. Q3 ಅಲ್ಲಿ 8.4% ಗ್ರೋತ್ ಆಗಿದೆ. ಅದೇ ತರ Q4 ನಂಬರ್ ಬಂದಾಗ ಎಷ್ಟಾಗುತ್ತೆ, ಒಟ್ಟು ಎಲ್ಲವನ್ನು ಯಾವರೇಜ್ ಔಟ್ ಮಾಡಿದಾಗ 7.6% ಆಗ್ಬೋದು, ಅಥವಾ 1 ಪಾಯಿಂಟ್ ಆ ಕಡೆ ಆಗ್ಬೋದು ಬಂದಾಗ ನೋಡೋಣ. ಸೊ ಇಷ್ಟು ಮೊದಲನೇ ಒಂದು ಕ್ವಶನ್ ಆಗಿತ್ತು. ಸೊ ಹೇಗೆ ಅನಿಸ್ತಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಗೆ ಅರ್ಥ ಆಯ್ತಾ GDP ಅಂದ್ರೇನು? ಇಲ್ಲ ಸರ್ ಇನ್ನೂ ನಮಗೆ ಎಕ್ಸ್ಪ್ಲನೇಷನ್ ಬೇಕು ಅಂದ್ರೆ ಒಂದ್ ಕಡೆ ಮೊನ್ನೆ ಎಕನಾಮಿಕ್ ಸರ್ವೆ ಮಾಡಬೇಕಾದ್ರೆ ಪಾರ್ಟ್ 1 ನಲ್ಲಿ ಈಗ ಆಲ್ರೆಡಿ GDP, GNP, NDP, NNP, ಪರ್ ಕ್ಯಾಪಿಟಲ್ ಇನ್ಕಮ್ ಏನಂತ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ದಯವಿಟ್ಟು ಅಲ್ಲಿ ಹೋಗಿ ನೋಡಿ. ಪ್ರತಿ ವಿಡಿಯೋದಲ್ಲಿ ನಾವು ಹೇಳ್ತಾ ಹೋದ್ರೆ ಬಹಳ ಟೈಮ್ ತಗೊಳುತ್ತೆ ಅಂತ. ಓಕೆ, ಇನ್ನು ಕ್ವಶನ್ ನಂಬರ್ 2, ಜಾಗತಿಕ ಬೌದ್ಧಿಕ ಆಸ್ತಿ ಸೂಚ್ಯಾಂಕ 2024, ಗ್ಲೋಬಲ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಇಂಡೆಕ್ಸ್ 2024. ಇದರಲ್ಲಿ ಭಾರತದ ಶ್ರೇಣಿ ಏನು? ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅಂತ ಕರಿತೀವಿ. ಏನಿದೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅಂದ್ರೆ, ಈಗ ಒಂದು ಮೂವಿ ರಿಲೀಸ್ ಆಗಿರುತ್ತೆ. ಆ ಮೂವಿಯನ್ನ ರೆಡಿ ಮಾಡಬೇಕಾದ್ರೆ ಅಲ್ಲಿ ಡೈರೆಕ್ಟರ್ ಆಗಿರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ಎಷ್ಟೋ ಜನ ಆಕ್ಟರ್ಸ್ ಆಗಿರ್ಬೋದು, ಎಷ್ಟೆಲ್ಲ ಆರ್ಟ್ ಡೈರೆಕ್ಟ್ರು ಇವರು ಅಂತ ಸಾವಿರಾರು ಜನರ ಎಫರ್ಟ್ ಇಂದ ಒಂದು ಮೂವಿ ರೆಡಿ ಆಗುತ್ತೆ, ಒಂದು ಚಲನಚಿತ್ರ ರೆಡಿ ಆಗುತ್ತೆ. ಅದನ್ನ ಥಿಯೇಟರ್ಗೆ ಬಂದ ಕೆಲವೇ ಗಂಟೆಗಳಲ್ಲಿ ಪೈರಸಿ ಮಾಡಿ ನೆಟ್ಟಲ್ಲೋ ಇಂಟರ್ನೆಟ್ ಅಲ್ಲೋ ಅಥವಾ ಎಲ್ಲೋ ಒಂದ್ ಕಡೆ CD ಯಲ್ಲೋ ಪೈರಸಿ ಮಾಡಿ ಹಾಕ್ತಾರಲ್ವಾ, ಅದು ಇಂಟೆಲೆಕ್ಚುಯಲ್ ಪ್ರಾಪರ್ಟಿಯ ಒಂದು ಪೈರಸಿ ಮಾಡ್ತಕ್ಕಂಥದ್ದು ಒಂದು ಅಫೆನ್ಸ್ ಆಗುತ್ತೆ ಅಲ್ವಾ. ಯಾರೋ ಎಷ್ಟೋ ಕಷ್ಟಪಟ್ಟು ಒಂದು ಸಾಂಗ್ ಅನ್ನ ರೆಡಿ ಮಾಡಿರ್ತಾರೆ, ಅದನ್ನ ಯಾರೋ ಕದ್ದು ತಮ್ಮ ಒಂದು ವಿಡಿಯೋದಲ್ಲಿ ಹಾಕೊಳ್ಳೋದು ಅಥವಾ ತಾವು ಬಳಸ್ಕೊಳ್ಳೋದು, ಅದು ಕೂಡ ಪ್ರಾಪರ್ಟಿಯನ್ನ, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ, ಬೌದ್ಧಿಕ ಒಂದು ಆಸ್ತಿ ಏನಿರುತ್ತಲ್ವಾ ಅದನ್ನ ಕದ್ದಂಗಾಗುತ್ತೆ ಅಲ್ವಾ. ಇನ್ನೊಬ್ರು ಯಾರೋ ಪುಸ್ತಕವನ್ನ ಬರೆದಿರ್ತಾರೆ, ಅವ್ರ ಪುಸ್ತಕದಿಂದ ಕದ್ದು ಮತ್ತೊಂದು ಪುಸ್ತಕವನ್ನು ಬರೆಯೋದು. ಯಾರೋ ಒಂದು ರಿಸರ್ಚ್ ಮಾಡಿರ್ತಾರೆ, ಆ ರಿಸರ್ಚ್ ಇಂದ ತೆಗೆದು ಕಾಪಿರೈಟ್ ಇಶ್ಯೂಸ್ ಅನ್ನ ಮಾಡ್ತಕ್ಕಂಥದ್ದು ಅಲ್ವಾ. ಸೊ ಯಾರೋ ಪೇಟೆಂಟ್ ಅನ್ನ ತೆಗೆದುಕೊಂಡಿರ್ತಾರೆ, ಅವ್ರ ಪೇಟೆಂಟ್ ತೆಗೆದುಕೊಂಡಿರ್ತಕ್ಕಂಥವ್ರ ಹತ್ರ ಪರ್ಮಿಷನ್ ತೆಗೆದನೆ ಅವರ ಒಂದು ಆಸ್ತಿಯನ್ನ ಇನ್ನೊಬ್ರು ಯಾರೋ ಕದ್ದಂಗೆ. ಇಂತಹ ಅಂದ್ರೆ ಇಲ್ಲಿ ಯಾವುದೋ ಒಂದು ಸೈಟ್ ಅಲ್ಲ, ಯಾವುದೋ ಒಂದು ಲ್ಯಾಂಡ್ ಅಲ್ಲ, ಅಥವಾ ಮತ್ತೊಂದು ಯಾವುದೋ ವೆಹಿಕಲ್ ಅಲ್ಲ, ಇನ್ನೊಂದು ಯಾವುದೋ ಅಲ್ಲ, ಅವೆಲ್ಲವೂ ಫಿಸಿಕಲ್ ಪ್ರಾಪರ್ಟೀಸ್. ಆದ್ರೆ ಈ ಸಾಂಗ್ ಆಗಿರ್ಬೋದು, ಪುಸ್ತಕ ಆಗಿರ್ಬೋದು, ಒಂದು ವಿಡಿಯೋ ಆಗಿರ್ಬೋದು, ಒಂದು ಮೂವಿ ಆಗಿರ್ಬೋದು, ಇವೆಲ್ಲವೂ ಅಥವಾ ಒಂದು ಪಿಕ್ಚರ್ ಡಿಸೈನ್ ಮಾಡಿರೋದಾಗಿರ್ಬೋದು, ಒಂದು ಲೋಗೋ ಆಗಿರ್ಬೋದು, ಒಂದು ಟ್ರೇಡ್ ಮಾರ್ಕ್ ಆಗಿರ್ಬೋದು, ಒಂದು ಟ್ರೇಡ್ ಸೀಕ್ರೆಟ್ ಆಗಿರ್ಬೋದು, ಇವೆಲ್ಲವೂ ಕೂಡ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅಂಡರ್ ಅಲ್ಲಿ ಬರ್ತವೆ. ಇಂತಹ ಇಂಟೆಲೆಕ್ಚುಯಲ್ ಪ್ರಾಪರ್ಟಿಯನ್ನ ಉಳಿಸ್ಕೊಳ್ಳೋದಕ್ಕೆ, ಅವುಗಳನ್ನ ಕಾಪಾಡಿಕೊಳ್ಳೋದಕ್ಕೆ, ಅವುಗಳನ್ನ ರಕ್ಷಣೆ ಮಾಡೋದಕ್ಕೆ ಯಾವ ದೇಶ ಯಾವ ರೀತಿಯ ಕಾನೂನುಗಳನ್ನ ತಂದಿದೆ, ಆ ಒಂದು ದೇಶದಲ್ಲಿ ಎಷ್ಟು ಪೇಟೆಂಟ್ಗಳು, ಎಷ್ಟು ಕಾಪಿ ಟ್ರೇಡ್ ಮಾರ್ಕ್ಗಳು ಅಥವಾ ಟ್ರೇಡ್ ಸೀಕ್ರೆಟ್ಗಳು ಬರ್ತಾ ಇದ್ದಾವೆ, ಇವೆಲ್ಲವುಗಳನ್ನು ಅಧ್ಯಯನ ಮಾಡಿ ಒಂದು ಸಂಸ್ಥೆ ಗ್ಲೋಬಲ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಇಂಡೆಕ್ಸ್ ಅನ್ನ ತರ್ತಾ ಇದೆ. ಸೊ ಜಾಗತಿಕ ಬೌದ್ಧಿಕ ಆಸ್ತಿ ಸೂಚ್ಯಾಂಕ ಅಂತ. ಆ ಸೂಚ್ಯಾಂಕದಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ? ಒಟ್ಟು 55 ದೇಶಗಳು ಆ ಒಂದು ಸೂಚ್ಯಾಂಕದಲ್ಲಿ ಭಾಗವಹಿಸಿದವೆ. ಅದರಲ್ಲಿ ಭಾರತ ಈ ವರ್ಷ 42, 45, 44, 46 ಅಂದ್ರೆ 42ನೇ ಸ್ಥಾನದಲ್ಲಿದೆ. ಆಗ ನೋಡ್ಕೊಂಡ್ರೆ ಭಾರತ ಬಹಳ ಕೆಳಗಿದೆ. ಇನ್ನಷ್ಟು ಇಂಟೆಲೆಕ್ಚುಯಲ್ ಪ್ರಾಪರ್ಟಿಯನ್ನ ಬೆಳೆಸೋದಕ್ಕೆ IPR ಅಂತ ಕರಿತೀವಿ, ಆ ರೂಲ್ಸ್ ಅನ್ನು ಕೂಡ ಭಾರತ ತಂದಿದೆ. ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅಂತ ಕೂಡ ತಂದಿದೆ. ಆದರೂ ಕೂಡ ಇನ್ನಷ್ಟು ಇಂಪ್ರೂವ್ಮೆಂಟ್ ಅನ್ನು ಭಾರತ ಕಾಣಬೇಕಾಗಿದೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಸದ್ಯಕ್ಕೆ ನಮಗೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಬೇಕಾಗಿರ್ತಕ್ಕಂಥದ್ದು ಇಂಡಿಯಾ ರ್ಯಾಂಕ್ಸ್ 42nd ಇನ್ ಗ್ಲೋಬಲ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಇಂಡೆಕ್ಸ್ ಔಟ್ ಆಫ್ 55 ನೇಷನ್ಸ್. ಇದನ್ನ US ಚೇಂಬರ್ ಆಫ್ ಕಾಮರ್ಸ್ ಅಂತಕ್ಕಂಥ ಇಂಟರ್ನ್ಯಾಷನಲ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಸೂಚ್ಯಾಂಕವನ್ನು ಬಿಡುಗಡೆ ಮಾಡ್ತಕ್ಕಂಥ ಸಂಸ್ಥೆ ಆಗುತ್ತೆ US ಚೇಂಬರ್ ಆಫ್ ಕಾಮರ್ಸ್. ಸೊ ಇದರಲ್ಲಿ ಇದು 12ನೇ ಆವೃತ್ತಿ ಕೂಡ. ಇದರಲ್ಲಿ ಒಟ್ಟು 55 ಎಕಾನಮಿಗಳನ್ನ, 55 ದೇಶಗಳನ್ನ IP ಫ್ರೇಮ್ವರ್ಕ್ಸ್ ಅಡಿಯಲ್ಲಿ ಅಧ್ಯಯನವನ್ನು ಮಾಡಿ ರಿಸಲ್ಟ್ ಅನ್ನು ಕೊಟ್ಟಿದ್ದಾರೆ. ಭಾರತ 42ನೇ ಸ್ಥಾನದಲ್ಲಿದೆ, 38.64 ಓವರ್ ಆಲ್ ಸ್ಕೋರ್ ಅನ್ನ ಮಾಡಿದೆ. ಇದರಲ್ಲಿ ಟಾಪ್ ಅಲ್ಲಿ ಇರ್ತಕ್ಕಂಥವಂದ್ರೆ 1 ಅಮೆರಿಕ, 2 ಯುನೈಟೆಡ್ ಕಿಂಗ್ಡಮ್, 3 ಫ್ರಾನ್ಸ್ಗಳಾಗ್ತವೆ. ಓಕೆ, ಸೊ ಇದರಲ್ಲಿ ಏನಿದೆ? ಜಾಗತಿಕವಾಗಿ ನಾವೀನ್ಯತೆ, ಸೃಜನಶೀಲ ಉದ್ಯಮಗಳನ್ನು ಉತ್ತೇಜಿಸುವಲ್ಲಿ
ಈ ಒಂದು IP ಸೂಚ್ಯಂಕ ಮೌಲ್ಯಮಾಪನವನ್ನು ಮಾಡಿ ದೇಶಗಳನ್ನು ಒಂದು ರ್ಯಾಂಕಿಂಗ್ ವ್ಯವಸ್ಥೆಯನ್ನು ಕೊಡ್ತಾ ಇದೆ. ಹಾಗಾದ್ರೆ ಅಂತಾರಾಷ್ಟ್ರೀಯ ಬೌದ್ಧಿಕ ಆಸ್ತಿ ಸೂಚ್ಯಂಕ 2023 ಇಂಟರ್ನ್ಯಾಷನಲ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ 2023 ಅನ್ನ ರಿಲೀಸ್ ಮಾಡಿರ್ತಕ್ಕಂಥ ಸಂಸ್ಥೆ ಯುನೈಟೆಡ್ ಸ್ಟೇಟ್ಸ್ನ ಚೇಂಬರ್ ಆಫ್ ಕಾಮರ್ಸ್ ಅಂತಕ್ಕಂಥ ಒಂದು ಸಂಸ್ಥೆ ಆಗುತ್ತೆ. ಇದರಲ್ಲಿ ಯುನೈಟೆಡ್ ಸ್ಟೇಟ್ಸ್ ಅಥವಾ ಅಮೆರಿಕ ಮೊದಲನೇ ಸ್ಥಾನದಲ್ಲಿದ್ರೆ ವೆನಿಜುವೆಲಾ ಕೊನೆಯ ಸ್ಥಾನದಲ್ಲಿದೆ 55ನೇ ಸ್ಥಾನದಲ್ಲಿ, ಭಾರತ 42ನೇ ಸ್ಥಾನದಲ್ಲಿದೆ. ಸೊ ಹಾಗಾದ್ರೆ ಇಂಟರ್ನ್ಯಾಷನಲ್ IP ಇಂಡೆಕ್ಸ್ ಅನ್ನ ರಿಲೀಸ್ ಮಾಡ್ತಿರ್ತಕ್ಕಂಥದ್ದು 2024 ಆಗಬೇಕು ಆಕ್ಚುಲಿ. ಸೊ 12th ಎಡಿಷನ್ ಆಗುತ್ತೆ. US ಚೇಂಬರ್ ಆಫ್ ಕಾಮರ್ಸ್ ಗ್ಲೋಬಲ್ ಇನ್ನೋವೇಷನ್ ಪಾಲಿಸಿ ಸೆಂಟರ್. ಇದರಲ್ಲಿ ಅಮೆರಿಕ ಮೊದಲನೇ ಸ್ಥಾನ, ಯುನೈಟೆಡ್ ಕಿಂಗ್ಡಮ್ 2, ಫ್ರಾನ್ಸ್ 3, ಜರ್ಮನಿ 4, ಸ್ವೀಡನ್ 5 ಆದರೆ ಭಾರತ 42ನೇ ಸ್ಥಾನದಲ್ಲಿದೆ ಮತ್ತು ವೆನಿಜುವೆಲಾ ಕೊನೆಯ ಸ್ಥಾನದಲ್ಲಿದೆ 55 ದೇಶಗಳ ಒಂದು ಸಂಸ್ಥೆಯಲ್ಲಿ. ಈಗ ಆಲ್ರೆಡಿ ನೋಡ್ತಾ ಇದ್ವಿ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅಂದ್ರೇನು. ಒಂದು ಆರ್ಟ್, ಒಂದು ಡಿಸೈನ್ ಆಗಿರ್ಬೋದು ಅಥವಾ ಒಂದು ಇಮೇಜ್ ಆಗಿರ್ಬೋದು, ಒಂದು ಲಿಟರರಿ ವರ್ಕ್ ಸಾಹಿತ್ಯಿಕ ಕೃಷಿ ಆಗಿರ್ಬೋದು. ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೆಫರ್ಸ್ ಟು ಎ ಕ್ರಿಯೇಷನ್ಸ್ ಆಫ್ ದ ಹ್ಯೂಮನ್ ಮೈಂಡ್, ವೆದರ್ ಎ ಕ್ರಿಯೇಟಿವ್ ಆರ್ ಇಂಟೆಲೆಕ್ಚುಯಲ್ ಸಚ್ ಆಸ್ ಆರ್ಟ್ ಅಂಡ್ ಡಿಸೈನ್ಸ್, ಲಿಟರರಿ ವರ್ಕ್ಸ್, ಮ್ಯೂಸಿಕ್ ಅಂಡ್ ದ ನೇಮ್ಸ್ ಆಫ್ ಸಿಂಬಲ್ಸ್ ಆರ್ ಎನಿಥಿಂಗ್. ಈ ತರ ಅಂದ್ರೆ ಏನು, ಒಟ್ಟಾರೆಯಾಗಿ ಇದೊಂದು ಮಾನವನ ಬುದ್ಧಿಶಕ್ತಿಯಿಂದ ಮಾಡಿರ್ತಕ್ಕಂಥದ್ದು, ಯಾವುದೇ ನೆಲ ಅಥವಾ ಯಾವುದೇ ಒಂದು ಸೈಟು, ಯಾವುದೇ ಒಂದು ವೆಹಿಕಲ್ ಅಲ್ಲ ಅನ್ನೋದನ್ನ ಗಮನಿಸಬೇಕು. ಓಕೆ, ಸೊ ಇಷ್ಟು ನೋಡಿದ್ರೆ ಇದರಲ್ಲಿ ಏನೇನು ಬರುತ್ತೆ. ನಾವು ಇಂಡಸ್ಟ್ರಿಯಲ್ ಪ್ರಾಪರ್ಟಿ ಅಂತ ಬಂದಾಗ ಇನ್ವೆನ್ಷನ್ಸ್ ಅಂದ್ರೆ ಪೇಟೆಂಟ್ಸು, ಟ್ರೇಡ್ ಮಾರ್ಕ್ಸು, ಇಂಡಸ್ಟ್ರಿಯಲ್ ಡಿಸೈನ್ಸು, ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಕ್ಸ್ ಏನಿರ್ತವೆ ಅಥವಾ ಪ್ಲಾಂಟ್ ವೆರೈಟಿ ರೈಟ್ಸ್ ಆಗಿರ್ಬೋದು, ಇವೆಲ್ಲವೂ ಕೂಡ ಇಂಡಸ್ಟ್ರಿಯಲ್ ಪ್ರಾಪರ್ಟಿ ಅಡಿ ಬರ್ತವೆ. ಕಾಪಿರೈಟ್ ಅಂತ ಬಂದಾಗ ಆರ್ಟಿಸ್ಟಿಕ್ಸ್ ವರ್ಕ್ಸು ಅಥವಾ ಲಿಟರರಿ ಸಾಹಿತ್ಯಿಕ ಕೃಷಿಗಳಾಗಿರ್ಬೋದು, ಇಂಥವೆಲ್ಲವೂ ಕೂಡ ಕಾಪಿರೈಟ್ಸ್ ಅಂಡಲ್ಲಿ ಬರ್ತವೆ. ಇವುಗಳನ್ನ ಯಾರಾದರೂ ಕಾಪಿ ಮಾಡಿ ಅವರ ಅನುಮತಿ ಇಲ್ಲದೆ ಬಳಸಿದ್ರೆ ಅವೆಲ್ಲವೂ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಕ್ರೈಮ್ ಅಥವಾ ಪೈರಸಿ ಕ್ರೈಮ್ ಅಥವಾ ಕೌಂಟರ್ ಫೀಟಿಂಗ್ ಅಂತ ಕರಿತೀವಿ. ಇಂಥವೆಲ್ಲವೂ ಬರ್ತವೆ, ಅದಕ್ಕೆ ಕ್ರೈಮ್ ಆಗುತ್ತೆ, ಕೇಸಸ್ ಹಾಕ್ಬೋದು, ಅವ್ರನ್ನ ಬೇರೆ ಬೇರೆ ಸೆಕ್ಷನ್ ಅಡಿಯಲ್ಲಿ ಕೇಸಸ್ ಕೂಡ ನಾವು ಫೈಲ್ ಮಾಡ್ಬೋದು. ಸೊ ಒಟ್ಟಾರೆಯಾಗಿ ಒಂದು ದೇಶ ಅಂದಾಗ, ಒಂದು ದೇಶ ಅಥವಾ ಒಂದು ರಾಷ್ಟ್ರ ಅಂದಾಗ ಅಲ್ಲಿ ಇಂಟೆಲೆಕ್ಚುಯಲ್ ಪ್ರಾಪರ್ಟಿಗೆ, ಬೌದ್ಧಿಕ ಆಸ್ತಿಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಡಬೇಕಾಗುತ್ತೆ, ಅದು ಇಂಥ ಡಿಜಿಟಲ್ ವರ್ಲ್ಡ್ ಅಲ್ಲಿ ಅಲ್ವಾ. ಸೊ ಇಷ್ಟು ಹೇಳ್ತಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನಂಬರ್ 3. ಇತ್ತೀಚೆಗೆ ಬಿಹಾರ ರಾಜ್ಯ ಸರ್ಕಾರವು ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆಯನ್ನು ಉತ್ತೇಜಿಸಲು ಯಾವ ಬ್ಯಾಂಕಿನೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ? ಸೊ ಒಂದು ವೆಬ್ಸೈಟ್ ಕ್ವಶನ್. ಸೊ ಕೆಲವೊಂದ್ಸಲ ಏನ್ ಮಾಡ್ಬಿಡ್ತಾರೆ, ನೇರವಾಗಿ ವೆಬ್ಸೈಟ್ ಇಂದ ಪ್ರಶ್ನೆಯನ್ನು ತೆಗೆದುಕೊಟ್ಬಿಡ್ತಾರೆ. ಅದು ನಮ್ಮ ರಾಜ್ಯದ್ದು ಅಥವಾ ನಾವು ಯಾವ PC ಎಕ್ಸಾಮಿಗೆ ಕ್ವಶನ್ ಪೇಪರ್ ತೆಗಿತಾ ಇದೀವೋ, ಬಿಹಾರದ್ದು ಬೇಕಾ ಬೇಡವಾ ಬೇಕಾಗಿಲ್ಲ, ಅವ್ರಿಗೆ ಕೆಲವೊಂದ್ಸಲ ನೇರವಾಗಿ ಬರ್ತವೆ. ಅದಕ್ಕೆ ತಕ್ಕಂತೆ ನನಗೆ ಯಾವ ಒಂದು ಗಟ್ ಫೀಲ್ ಇರುತ್ತೆ, ಓಕೆ ಈ ಪ್ರಶ್ನೆ ಕೇಳ್ಬೋದು ಅಂತ, ಸೊ ಅಂಥವನ್ನ ಸ್ವಲ್ಪ ತೆಗೆದಾಕ್ತೀನಿ ಅದಕ್ಕೋಸ್ಕರ. ಓಕೆ, ಸೊ ರೀಸೆಂಟ್ಲಿ ಬಿಹಾರ್ ಸ್ಟೇಟ್ ಗವರ್ನಮೆಂಟ್ ಸೈನ್ಡ್ ಅನ್ ಅಗ್ರಿಮೆಂಟ್ ವಿತ್ ವಿಚ್ ಬ್ಯಾಂಕ್ ಟು ಪ್ರಮೋಟ್ ದ ಸ್ಟಾರ್ಟ್ಅಪ್ ಎಕೋ ಸಿಸ್ಟಮ್. ಈಗ ಆಲ್ರೆಡಿ ನಮ್ಮ ಕರ್ನಾಟಕವಂತೂ ಸ್ಟಾರ್ಟ್ಅಪ್ ಎಕೋ ಸಿಸ್ಟಮ್ ಅಲ್ಲಿ ನಂಬರ್ 1 ಸ್ಥಾನದಲ್ಲಿದೆ ಅಥವಾ ಟಾಪ್ ಅಲ್ಲಿ ಇದೆ ಅನ್ಕೊಳ್ಳೋಣ ಅಲ್ವಾ. ಅತಿ ಹೆಚ್ಚು ಸ್ಟಾರ್ಟ್ಅಪ್ಗಳು ಇರ್ತಕ್ಕಂಥ ರಾಜ್ಯವೂ ಕೂಡ ಒನ್ ಆಫ್ ದ ಸ್ಟೇಟು. ಮತ್ತಿಲ್ಲಿ ಕ್ಲೇಮ್ ಮಾಡೋದು ಬೇಡ, ಓ ಇಲ್ಲ ಸರ್ ಮಹಾರಾಷ್ಟ್ರದಲ್ಲಿ ಭಾಳ ಇದ್ದಾವೆ ಅಥವಾ ಗುಜರಾತಲ್ಲಿ ಭಾಳ ಇದ್ದಾವೆ, ಕರ್ನಾಟಕದಲ್ಲಿ ಅಷ್ಟು 2ನೇ ಸ್ಥಾನದಲ್ಲಿದೆ ಅಂತ ಅನ್ಬೋದು ನೀವು ಬೇರೆ ಬೇರೆ ವಿಚಾರದಲ್ಲಿ. ಇಲ್ಲಿ ಒಟ್ಟಾರೆಯಾಗಿ ಒನ್ ಆಫ್ ದ ಬೆಸ್ಟ್ ಸ್ಟೇಟ್ ಇದೆ ಸ್ಟಾರ್ಟ್ಅಪ್ಗೆ ಅಲ್ವಾ. ಅದರಲ್ಲೂ ನಮ್ಮ ಬೆಂಗಳೂರು ಸ್ಟಾರ್ಟ್ಅಪ್ ನಗರವೇ ಆಗಿದೆ. ಇದೇ ರೀತಿಯಾಗಿ ಬಿಹಾರ ನಾವ್ಯಾಕೆ ಹಿಂದೆ ಬೀಳಬೇಕು ಅನ್ನೋ ಉದ್ದೇಶದಿಂದ ನಮ್ಮಲ್ಲೂ ಕೂಡ ಸ್ಟಾರ್ಟ್ಅಪ್ ಎಕೋ ಸಿಸ್ಟಮ್ ಅನ್ನ, ಅಂದ್ರೆ ಒಂದು ಸ್ಟಾರ್ಟ್ಅಪ್ಗಳನ್ನ, ನವೋದ್ಯಮಗಳನ್ನ ಸ್ಥಾಪನೆ ಮಾಡಲು ಬೇಕಾಗಿರ್ತಕ್ಕಂಥ ಎಲ್ಲ ಒಂದು ವ್ಯವಸ್ಥೆಗಳನ್ನ ಮಾಡಿಕೊಡೋದಕ್ಕೆ ಇವತ್ತು ಬಿಹಾರ ರಾಜ್ಯ ಸರ್ಕಾರ ಯಾವುದೋ ಒಂದು ಬ್ಯಾಂಕಿನ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದೆ. ಹಾಗಾದ್ರೆ ಯಾವ ಬ್ಯಾಂಕ್ ಅನ್ನೋದು ಇಲ್ಲಿ ಪ್ರಶ್ನೆ. ಸ್ಟಾರ್ಟ್ಅಪ್ ಅಂದ್ರೇನು ಫಸ್ಟ್ ಆಫ್ ಆಲ್ ಅಲ್ಲೋ ಬಹಳ ಜನಕ್ಕೆ ಗೊತ್ತಿರಲ್ಲ, ಅಥವಾ ನವೋದ್ಯಮ ಅಂತ ಕರಿತೀವಿ. ನವೋದ್ಯಮ ಅಂದ್ರೆ ಈಗ ಯಾವುದೋ ಒಂದು 1-2-3 ಸೇರಿ ಒಂದು ಸ್ಟೂಡೆಂಟ್ಸು ಅಥವಾ ಜಸ್ಟ್ ಪಾಸ್ಔಟ್ ಆಗಿರ್ತಕ್ಕಂಥವ್ರು ಅಥವಾ ಈವನ್ ಏಜ್ ಕೂಡ ಆಗಿರ್ಬೋದು, 30-40 ವರ್ಷದವ್ರು, ಏನೋ ಒಂದು ಐಡಿಯಾ ಇರುತ್ತೆ. ಆ ಐಡಿಯಾವನ್ನ ಒಂದು ಉದ್ಯಮವಾಗಿ ಬೆಳೆಸಲು ಬೇಕಾಗಿರ್ತಕ್ಕಂಥ ವ್ಯವಸ್ಥೆ ಏನು ಬೇಕು, ಅವ್ರಿಗೆ ಆ ಐಡಿಯಾವನ್ನ ಪ್ರೂಫ್ ಆಫ್ ಕಾನ್ಸೆಪ್ಟ್ ಮಾಡಬೇಕು. ಪ್ರೂಫ್ ಆಫ್ ಕಾನ್ಸೆಪ್ಟ್ ಅಂದರೆ ಐಡಿಯಾವನ್ನ ಒಂದು ಸಣ್ಣ ಪ್ರಮಾಣದಲ್ಲಿ ಪ್ರಯತ್ನ ಮಾಡಿ ಇಂಪ್ಲಿಮೆಂಟ್ ಮಾಡಿ ಟೆಸ್ಟ್ ಮಾಡೋದು, ಓಕೆ ಇದು ವರ್ಕ್ ಆಗುತ್ತಾ ಇಲ್ವಾ ಅಂತ. ಈಗ ಓಲಾ ಅಥವಾ ಊಬರ್ ಅಂತಕ್ಕಂಥ ಒಂದು ಸಿಸ್ಟಮ್ ಏನಿದೆ ಅಲ್ವಾ, ಕಾರುಗಳನ್ನು ನಮಗೆ ಬೇಕಾದಲ್ಲಿ ನಾವು ಜಸ್ಟ್ ಆ್ಯಪ್ ಮುಖಾಂತರ ಒಂದು ಬುಕ್ ಮಾಡಿಸಿದ್ರೆ ಅವ್ರು ಅಲ್ಲಿ ಬರ್ತಾರೆ, ನಾವು ಹತ್ಕೊಂಡು ಹೋಗ್ಬೋದು. ಈ ರೀತಿಯಾಗಿ ಒಂದೇ ಸಲಕ್ಕೆ ಸಾವಿರಾರು
ಕಾರುಗಳನ್ನ ನಾವು ಆ ಆ್ಯಪ್ ಒಳಗಡೆ ತರಕ್ಕಾಗಲ್ಲ. ಅದ್ರ ಬದಲಾಗಿ ಪ್ರೂಫ್ ಆಫ್ ಕಾನ್ಸೆಪ್ಟ್, ಈ ಒಂದು ಐಡಿಯಾವನ್ನು ಏನ್ ಮಾಡಬೇಕು, ಚೆಕ್ ಮಾಡೋದಕ್ಕೆ ಒಂದು 10 ಕಾರುಗಳನ್ನ ಫಸ್ಟ್ ಆ ಆ್ಯಪಲ್ಲಿ ತಂದು ಇದು ವರ್ಕೌಟ್ ಆಗುತ್ತಾ ಇಲ್ವಾ ಅಲ್ವಾ. ಈ ರೀತಿಯಾಗಿರೋದನ್ನ ನಾವು, ಅಥವಾ ಜೊಮ್ಯಾಟೊ ಅಥವಾ ಜೆರೋದಾ ಅಂತಕ್ಕಂಥ ಹೊಸ ಹೊಸ ಸ್ಟಾರ್ಟಪ್ಗಳು, ಈ ರೀತಿಯ ಸ್ಟಾರ್ಟಪ್ಗಳನ್ನ ನವೋದ್ಯಮಗಳು ಅಂತ ಕರಿತೀವಿ. ಆ ನವೋದ್ಯಮಗಳು ಬೆಳೆದಷ್ಟು ನಮ್ಮ ನವ ಯುವಕರಿಗೆ ಉದ್ಯೋಗಗಳು ಹೆಚ್ಚಾಗ್ತವೆ, ದೇಶದ ಆದಾಯ, ರಾಜ್ಯದ ಆದಾಯವೂ ಕೂಡ ಹೆಚ್ಚಾಗುತ್ತೆ. ಅದಕ್ಕೋಸ್ಕರ ನಾವು ಕೂಡ ಹಿಂದೆ ಬೀಳಬಾರ್ದು ಅನ್ನೋ ಉದ್ದೇಶದಿಂದ ಬಿಹಾರ ರಾಜ್ಯ ಇವತ್ತು ಸಿಡ್ಬಿಯೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡಿದೆ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ಸಿಡ್ಬಿ ಅಂದ್ರೆ ಏನು, ಸಿಡ್ಬಿಯ ವಿಸ್ತೃತ ರೂಪವೇನು, ಸಿಡ್ಬಿಯ ಪ್ರಧಾನ ಕಚೇರಿ ಎಲ್ಲಿದೆ, ಸಿಡ್ಬಿಯ ಚೇರ್ಮನ್ ಯಾರಿದ್ದಾರೆ. ಸೊ ಇವು ಪ್ರಶ್ನೆಗಳಾಗ್ತವೆ. ಆಕ್ಚುಲಿ ನನಗೆ ಇಲ್ಲಿ ಉದ್ದೇಶ ಇರ್ತಕ್ಕಂಥದ್ದು ಸಿಡ್ಬಿ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡಬೇಕು. ಅದಕ್ಕೋಸ್ಕರ ಈ ಪ್ರಶ್ನೆಯನ್ನು ಕೂಡ ತಗೊಂಡು ಸಿಡ್ಬಿ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಮುಂದಿನ ಎಕ್ಸಾಮ್ ಅಲ್ಲಿ ಸಿಡ್ಬಿ ಅಂತಕ್ಕಂಥ ಬ್ಯಾಂಕು ಬಹಳ ಇಂಪಾರ್ಟೆಂಟ್ ನೋಡ್ರಿ ಅಂತ ಹೇಳ್ಬೇಕಾಗಿತ್ತು. ಅದಕ್ಕೋಸ್ಕರ ಓಕೆ ಸರಿ. ಅದಕ್ಕೆ ಮುಂಚೆ ನೋಡೋಣ. ಸಿಡ್ಬಿ ಎಂದರೆ ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ. ಏನು? ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ, ಸಿಡ್ಬಿ. ಇದರ ಜೊತೆ ಬಿಹಾರ ಸ್ಟಾರ್ಟ್ಅಪ್ ಫಂಡ್ ಟ್ರಸ್ಟ್, BSFT ಅಂತಕ್ಕಂಥದ್ದು ಬಿಹಾರ ಸರ್ಕಾರದ ಒಂದು ಸ್ಟಾರ್ಟ್ಅಪ್ ಫಂಡ್ ಟ್ರಸ್ಟ್, ಅವರು ಅಗ್ರಿಮೆಂಟ್ ಅನ್ನು ಮಾಡ್ಕೊಂಡಿದ್ದಾರೆ. ಓಕೆ, ಟು ಮ್ಯಾನೇಜ್ ಸೈನ್ಡ್ ಅನ್ ಅಗ್ರಿಮೆಂಟ್ ಟು ಮ್ಯಾನೇಜ್ ದ ಬಿಹಾರ ಸ್ಟಾರ್ಟ್ಅಪ್ ಸ್ಕೇಲ್ ಆಫ್ ಫೈನಾನ್ಸಿಂಗ್ ಫಂಡ್ ಅಂತಕ್ಕಂಥ ಒಂದು ಫಂಡ್ ಅನ್ನ. ಓಕೆ, ಸೊ ದ ಅಗ್ರಿಮೆಂಟ್ ವಾಸ್ ಸೈನ್ ಬೈ, ಓಕೆ ಇದೆಲ್ಲ ಇದೆ, ಯಾರ್ಯಾರು ಸೈನ್ ಮಾಡಿದ್ರು ಅಂತ ಅದು ಬೇಕಾಗಿಲ್ಲ. ಒಟ್ಟಾರೆಯಾಗಿ ಸ್ಟಾರ್ಟ್ಅಪ್ ಗಳಿಗೆ ಅನುಕೂಲಕರ ವಾತಾವರಣವನ್ನು ಸೃಷ್ಟಿಸಬೇಕು, ಬಿಹಾರವನ್ನು ಒಂದು ಸ್ಟಾರ್ಟ್ಅಪ್ ಹಬ್ ಆಗಿ ರೂಪಿಸಬೇಕು, ಪರಿವರ್ತಿಸಬೇಕು ಅನ್ನೋ ಗುರಿಯನ್ನ ಹೊಂದಿದೆ ಅನ್ನೋದನ್ನ ಗಮನಿಸಬಹುದು. ಓಕೆ, ಹಾಗಾದ್ರೆ ಸಿಡ್ಬಿ ಅಂದ್ರೆ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ಬ್ಯಾಂಕ್ ಅಥವಾ ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ. ಇದರ ಪ್ರಧಾನ ಕಚೇರಿ ಇರ್ತಕ್ಕಂಥದ್ದು ಉತ್ತರ ಪ್ರದೇಶದ ಲಕ್ನೋದಲ್ಲಿ, ನಾಟ್ ಮಹಾರಾಷ್ಟ್ರದ ಮುಂಬೈ, ನಾಟ್ ನವದೆಹಲಿ, ಇರದೆ ಉತ್ತರ ಪ್ರದೇಶದ ಲಕ್ನೋದಲ್ಲಿ. 1990 2 ಏಪ್ರಿಲ್ ಅಂದು ಸ್ಥಾಪನೆಯಾಗಿತ್ತು ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ, ಸಿಡ್ಬಿ. ಇದರ ಚೇರ್ಮನ್ ಆಗಿ ಇವತ್ತು ಸುಬ್ರಹ್ಮಣ್ಯ ರಾಮನ್ ಅವರು, ಎಸ್ ರಾಮನ್ ಅವರು ಸಿಡ್ಬಿಯ ಚೇರ್ಮನ್ ಇದ್ದಾರೆ. ಸಿಡ್ಬಿ ಒಂದ್ ಕಡೆ ಆದ್ರೆ ನೋಡಿ, ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಸಿಡ್ಬಿ ಇದೊಂದು ರೆಗ್ಯುಲೇಟರಿ ಬಾಡಿ ಆಗುತ್ತೆ, ಕೇಂದ್ರದ ಹಣಕಾಸು ಸಚಿವಾಲಯದ ಅಡಿಯಲ್ಲಿ ಬರುತ್ತೆ. 1990 2 ಏಪ್ರಿಲ್ ಅಂದು 33 ವರ್ಷಗಳಿಂದ ಸ್ಥಾಪನೆಯಾಗಿತ್ತು. ಶಿವಸುಬ್ರಹ್ಮಣ್ಯಂ ರಾಮನ್ ಅವರು, ಎಸ್ ರಾಮನ್ ಅವರು ಇದರ ಚೇರ್ಮನ್ ಆಗಿದ್ದಾರೆ. ಉತ್ತರ ಪ್ರದೇಶದ ಲಕ್ನೋದಲ್ಲಿ ತನ್ನ ಪ್ರಧಾನ ಕಚೇರಿಯನ್ನ ಹೊಂದಿದೆ ಸಿಡ್ಬಿ. ರೈಟ್, ಸಿಡ್ಬಿಯ ಪ್ರಧಾನ ಕಚೇರಿಯನ್ನ ನೋಡಬಹುದು ಇದೆ. ರೈಟ್, ಅದಕ್ಕಿನ್ನ ಅದರ ಜೊತೆಗೆ ನಬಾರ್ಡ್ ಕೂಡ ವೆರಿ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ. ನಬಾರ್ಡ್ನ ವಿಸ್ತೃತ ರೂಪವೇನು, ನಬಾರ್ಡ್ನ ಸ್ಥಾಪನೆ, ಕೇಂದ್ರ ಕಚೇರಿಯಲ್ಲಿದೆ, ಎಲ್ಲವನ್ನು ನೋಡ್ತಾ ಹೋಗೋಣ. ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರಲ್ ಅಂಡ್ ರೂರಲ್ ಡೆವಲಪ್ಮೆಂಟ್, ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಆಗುತ್ತೆ ನಬಾರ್ಡ್. ಓಕೆ, ನಬಾರ್ಡ್ನ ಪ್ರಧಾನ ಕಚೇರಿ ಮಹಾರಾಷ್ಟ್ರದ ಮುಂಬೈಯಲ್ಲಿದೆ. ಇದರ ಸ್ಥಾಪನೆ 1982 ಜುಲೈ 12 ಆಗುತ್ತೆ, ಗಮನಿಸಬೇಕು. ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್, ಇದು ಕೂಡ ಕೇಂದ್ರದ ಹಣಕಾಸು ಸಚಿವಾಲಯದ ಅಡಿಯಲ್ಲಿ ಬರ್ತಾ ಇದ್ದು ಮುಂಬೈಯಲ್ಲಿ ತನ್ನ ಪ್ರಧಾನ ಕಚೇರಿಯನ್ನು ಹೊಂದಿದ್ದು ಶ್ರೀ ಶಾಜಿ ಕೆವೀರ್ ಅವರು. ಶಾಜಿ ಕೆವೀರ್ ಅವರು ಪ್ರಸ್ತುತ ನಬಾರ್ಡ್ನ ಮುಖ್ಯಸ್ಥರಾಗಿದ್ದಾರೆ. ನೋಡಿ ಎಷ್ಟೆಲ್ಲ ಮಾಹಿತಿ ಸಿಗ್ತಾ ಇದೆ ನಮಗೆ. ಸರಿನಾ, ಮುಂದೆ ಹೋಗೋಣ. ಒಟ್ನಲ್ಲಿ ಬಿಹಾರ ಗವರ್ನಮೆಂಟ್ ಅಂಡ್ ಸಿಡ್ಬಿ ಟು ಕೊಲಾಬರೇಟ್ ಆನ್ ಎನ್ಹಾನ್ಸಿಂಗ್ ದ ಸ್ಟಾರ್ಟ್ಅಪ್ ಎಕೋಸಿಸ್ಟಮ್ ಇನ್ ದ ಬಿಹಾರ ಸ್ಟೇಟ್. ಹಾಗಾದ್ರೆ ಬಿಹಾರದ ರಾಜಧಾನಿ ಯಾವುದು? ಪಾಟ್ನಾ ಬಿಹಾರದ ರಾಜಧಾನಿ. 38 ಜಿಲ್ಲೆಗಳಿದಾವೆ. ರಾಜೇಂದ್ರ ಅರ್ಲೇಕರ್ ಅವರು ಬಿಹಾರದ ರಾಜ್ಯಪಾಲರಾದ್ರೆ ನಿತೀಶ್ ಕುಮಾರ್ ಅವರು ಬಿಹಾರದ ಮುಖ್ಯಮಂತ್ರಿಗಳಾಗಿದ್ದಾರೆ. ಮತ್ತೊಮ್ಮೆ ಮೊನ್ನೆ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರು. ಇನ್ನು ಕ್ವಶನ್ ನಂಬರ್ 4, ರಾಜ್ಯಸಭಾ ಚುನಾವಣೆ ಮುಗಿದಿತ್ತು. ಬಿಜೆಪಿ ನೇತೃತ್ವದ NDA ನ್ಯಾಷನಲ್ ಡೆಮೊಕ್ರಾಟಿಕ್ ಅಲಯನ್ಸ್ ಬಹುಮತದ ಹತ್ರ ಇದೆ. ಏನಿದು ಬಹುಮತದ ಹತ್ರ ಅಂತಂದ್ರೆ, ಈಗ 245 ಸದಸ್ಯ ಬಲದ ನಮ್ಮ ರಾಜ್ಯಸಭೆಯಲ್ಲಿ ಬಹುಮತ ಬೇಕು. ಏನ್ ಸರ್ ಅಲ್ಲೇನು ಫ್ಲೋರ್ ಟೆಸ್ಟ್ ಇರಲ್ಲ, ವಿಶ್ವಾಸ ಮತವೂ ಇರಲ್ಲ, ಮತ್ತೆ ಯಾಕೆ ಬಹುಮತ ಬೇಕು ಅಂತ ಮೊನ್ನೆ ಯಾರೋ ಒಂದ್ ಕಡೆ ಕಮೆಂಟ್ ಮೂಲಕ ತಿಳಿಸಿದ್ರು. ಫಸ್ಟ್ ಆಫ್ ಆಲ್, ನಮ್ಮ ದೇಶದಲ್ಲಿ ನಾವು ಸಂಸತ್ತು ಅಂತ ಕರಿತೀವಿ, ಪಾರ್ಲಿಮೆಂಟ್. ಆ ಸಂಸತ್ತಿನಲ್ಲಿ
ಕೆಳಮನೆ ಮೇಲ್ಮನೆ ಅಲ್ವಾ. ಲೋವರ್ ಹೌಸ್ ಅಪ್ಪರ್ ಹೌಸ್. ಲೋವರ್ ಹೌಸ್ ಅಥವಾ ಕೆಳಮನೆಯನ್ನ ಲೋಕಸಭೆ ಅಂತ ಕರೆದ್ರೆ ಮೇಲ್ಮನೆಯನ್ನ ನಾವು ರಾಜ್ಯಸಭೆ ಅಂತ ಕರಿತೀವಿ. 543 ಲೋಕಸಭಾ ಸ್ಥಾನಗಳಿದಾವೆ ಅನ್ಸುತ್ತೆ. ನಿನ್ನೆ ಮೊನ್ನೆ ಇವತ್ತು ಪೇಪರಲ್ಲಿ ನೋಡಿರ್ತೀರ. ಅದೇ ತರ 245 ರಾಜ್ಯಸಭಾ ಸ್ಥಾನಗಳಿದಾವೆ. ಈಗ ಒಂದು ಯಾವುದಾದರೂ ಕಾನೂನು ತರಬೇಕು ಅಲ್ವಾ. ಮೊದಲು ಏನ್ ಮಾಡಬೇಕು, ಲೋಕಸಭೆನೋ ರಾಜ್ಯಸಭೆನೋ ಯಾವುದೋ ಒಂದು ಹೌಸ್ ಅಲ್ಲಿ ಆ ಒಂದು ಮಸೂದೆಯನ್ನ ಮಂಡನೆ ಮಾಡಬೇಕಾಗುತ್ತೆ. ಆ ಮಸೂದೆ ಮಂಡನೆಯಾಗಿ ಆ ಮಸೂದೆ ಯಾವುದಾದರೂ ಸಂವಿಧಾನ ತಿದ್ದುಪಡಿ ಮಸೂದೆಯ ಅಥವಾ ಯಾವುದೋ ಒಂದು ಆಕ್ಟ್ ಆಗ್ಬೇಕಾಗಿರ್ತಕ್ಕಂಥ ಮಸೂದೆಯ, ಮತ್ತೊಂದು ಸರಳ ಬಹುಮತವನ್ನು ಬೇಡ್ತಕ್ಕಂಥ ಮಸೂದೆಯ, ಬೇರೆ ಬೇರೆ ಮಸೂದೆಗಳಿದ್ದಾವೆ. ಈಗ ಸಿಂಪಲ್ ಆಗಿ ನಾವು ಒಂದು ಸರಳ ಬಹುಮತದಿಂದ ಒಪ್ಪಿಗೆಯನ್ನು ಪಡೆದು ಮುಂದಿನ ಹೌಸ್ಗೆ ಹೋಗ್ತಕ್ಕಂಥ ಒಂದು ಮಸೂದೆ ಅನ್ಕೊಳ್ಳೋಣ. ಆ ಮಸೂದೆ ಈಗ ಲೋಕಸಭೆಯಲ್ಲಿ ಮಂಡನೆ ಆಗಿದೆ ಅನ್ಕೊಳ್ಳೋಣ. ಲೋಕಸಭೆಯಲ್ಲಿ ಏನೋ ಮಂಡನೆ ಆಗಿದೆ, ಅಲ್ಲಿನ ಸರಳ ಬಹುಮತ ಬೇಕಂದ್ರೆ ಸೊ ಮೋಸ್ಟ್ಲಿ ಅಲ್ಲಿ ಪ್ರೆಸೆಂಟ್ ಇರ್ತಕ್ಕಂಥವ್ರು +1 ಅಂದ್ರೆ ಪ್ರೆಸೆಂಟ್ ಇರ್ತಕ್ಕಂಥ ಒಟ್ಟು ಸಂಸದರು ಡಿವೈಡೆಡ್ ಬೈ 2 +1 ಮಾಡಿದ್ರೆ ಅದು ಸರಳ ಬಹುಮತ ಆಗುತ್ತೆ, ಆಗ ಪಾಸ್ ಆಗುತ್ತೆ. ಈಗ ಬಿಜೆಪಿಗೆ ಅಥವಾ NDAಗೆ ಸುಮಾರು 300ಕ್ಕೂ ಅಧಿಕ ಇದೆ. ಅಲ್ಲಿ ಬೇಕಾಗಿರೋದು 271 ಅನ್ಕೊಳ್ಳೋಣ. 300ಕ್ಕೂ ಹೆಚ್ಚಿನ ಸಂಸತ್ ಸದಸ್ಯರಿದ್ದಾರೆ, ಹಾಗಾಗಿ ಈಸಿಯಾಗಿ ಪಾಸ್ ಮಾಡ್ಕೊಂಡ್ಬಿಡ್ತಾರೆ ಮೋದಿ ನೇತೃತ್ವದ NDA. ರೈಟು. ಆದ್ರೆ ರಾಜ್ಯಸಭೆಯಲ್ಲಿ 240 ಅನ್ಕೊಳ್ಳೋಣ, ಡಿವೈಡೆಡ್ ಬೈ 2 ಮಾಡೋಣ. 2 1 2 1 2 2 2 0 ಅಂದ್ರೆ 120 ಸದಸ್ಯ ಬಲ ಆದ್ರೂ ಬೇಕಾಗಿದೆ ಒಂದು ಮಸೂದೆಯನ್ನ ಪಾಸ್ ಮಾಡ್ಕೊಂಡು ಹೋಗ್ಬೇಕಾದ್ರೆ. ಆದ್ರೆ 120 ಸದಸ್ಯ ಬಲ ಇಲ್ಲದೆ ಹೋದ್ರೆ ಏನ್ ಮಾಡ್ಬೇಕು, ಲೋಕಸಭೆಯಲ್ಲೇನೋ 300 ಮೇಲಿದೆ, ರಾಜ್ಯಸಭೆಯಲ್ಲಿ ಪಾಸ್ ಆಗ್ಬೇಕಲ್ವ ಒಂದು ಮಸೂದೆಯು ಕಾಯ್ದೆಯಾಗಿ ಮಾರ್ಪಾಡಾಗಬೇಕಾದ್ರೆ, ರಾಷ್ಟ್ರಪತಿಗಳ ಅಂಕಿತವನ್ನು ಪಡಿಬೇಕಾದ್ರೆ. ಅದಕ್ಕೋಸ್ಕರ ಯಾವಾಗಲೂ ಒಂದು ಕೇಂದ್ರ ಸರ್ಕಾರ ಬೇರೆ ಬೇರೆ ರಾಜ್ಯಗಳಲ್ಲಿ ತನ್ನ ರಾಜ್ಯ ಸರ್ಕಾರಗಳನ್ನು ತರಲು ಪ್ರಯತ್ನ ಯಾಕೆ ಮಾಡ್ತಾ ಇರುತ್ತಂದ್ರೆ ಅರ್ಥ ರಾಜ್ಯಸಭೆಯಲ್ಲೂ ಕೂಡ ತನ್ನ ಸಂಖ್ಯೆಯನ್ನು ಹೆಚ್ಚಿಸ್ಕೊಳ್ಬೇಕು. ಅದೇಂಗ್ ಸರ್, ವಿಧಾನಸಭೆಗಳಲ್ಲಿ ಎಷ್ಟು ಸ್ಥಾನವನ್ನ ಗೆಲ್ತಾರೋ ಅಷ್ಟು ಸಂಖ್ಯೆ ಎಷ್ಟು ಅಂದ್ರೆ ಹೆಚ್ಚೆಚ್ಚಿಗೆ ಅವರು ರಾಜ್ಯಸಭಾ ಸದಸ್ಯರನ್ನ ನೇಮಕ ಮಾಡಬಹುದು. ಯಾಕಂದ್ರೆ ರಾಜ್ಯಸಭೆಯ ಸದಸ್ಯರು ನೇಮಕಗೊಳ್ಬೇಕಾದ್ರೆ ರಾಜ್ಯ ವಿಧಾನಸಭಾ ಸದಸ್ಯರ ಸಂಖ್ಯೆಯ ಮೇಲೇನೆ ಡಿಪೆಂಡ್ ಆಗಿರುತ್ತೆ. ಈಗ ಮೊನ್ನೆ ರಾಜ್ಯಸಭಾ ಚುನಾವಣೆ ನಡೀತು, 3 ಸದಸ್ಯರು ಕಾಂಗ್ರೆಸ್ ಇಂದ ಆಯ್ಕೆಯಾದ್ರು, ಒಬ್ರು ಬಿಜೆಪಿಯಿಂದ ಆಯ್ಕೆಯಾದ್ರು. ಯಾಕೆ ಕೇವಲ 4 ಜನ ಮಾತ್ರ ಅಲ್ಲಿ ಆಯ್ಕೆ ಆಗಬೇಕಾಯ್ತು ಅಂದ್ರೆ 40 ಸದಸ್ಯ ಬಲ ಇರ್ತಕ್ಕಂಥ ಒಂದು ವಿಧಾನಸಭಾ ಗುಂಪು ಒಬ್ಬ ರಾಜ್ಯಸಭಾ ಸದಸ್ಯರನ್ನು ಆಯ್ಕೆ ಮಾಡಬಹುದು. ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, 135ಕ್ಕೂ ಹೆಚ್ಚಿನ ಸ್ಥಾನಗಳನ್ನು ಗೆದ್ದಿದೆ. ಹಾಗಾಗಿ ಅವರು 3 ರಾಜ್ಯಸಭಾ ಸದಸ್ಯರನ್ನ ನೇಮಕ ಮಾಡಿ ಕಳಿಸಿದ್ರು. ಬಿಜೆಪಿ ಸಂಖ್ಯೆ ಕಡಿಮೆ ಇದೆ, ಅದಕ್ಕೋಸ್ಕರ 1. ಹೀಗೆ ಸಾಕಷ್ಟು ರಾಜ್ಯಗಳಲ್ಲಿ ಅಲ್ಲಿನ ರಾಜ್ಯ ವಿಧಾನಸಭೆಗಳಲ್ಲಿ ಯಾವ ಪಕ್ಷ ಹೆಚ್ಚಿನ ಬಹುಮತವನ್ನು ಗಳಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಗೆದ್ದಿರುತ್ತೋ ಆ ಒಂದು ಪಕ್ಷದ ಅಥವಾ ಆ ಒಂದು ಗುಂಪಿನ ಹೆಚ್ಚಿನ ಸದಸ್ಯರು ರಾಜ್ಯಸಭೆಯಲ್ಲಿರ್ತಾರೆ. ಆಗ ರಾಜ್ಯಸಭೆಯಲ್ಲಿ ಮಸೂದೆಗಳನ್ನು ಪಾಸ್ ಮಾಡೋದಕ್ಕೆ ಆ ಒಂದು ಪಕ್ಷಕ್ಕೆ ಆ ಒಂದು ಸರ್ಕಾರಕ್ಕೆ ಈಸಿ ಆಗುತ್ತೆ. ಸಂಸತ್ತಿನಲ್ಲಿ ಗೆಲ್ಲೋದು ಬೇರೆ ವಿಚಾರ. ನೇರವಾಗಿ ಇವತ್ತು ಲೋಕಸಭಾ ಚುನಾವಣೆ ಘೋಷಣೆ ಆಗಿದೆ, ಸಾಕಷ್ಟು ಕಡೆ ತಮ್ಮ ಕ್ಯಾಂಡಿಡೇಟ್ಸ್ ಅನ್ನು ನಿಲ್ಲಿಸ್ತಾರೆ, ಗೆಲ್ಸ್ಕೊಂಡ್ ಬರ್ತಾರೆ, ಬಹುಮತವನ್ನು ಪಡಿತಾರೆ, ಅದು ಬೇರೆ ವಿಚಾರ. ಆದ್ರೆ ರಾಜ್ಯಸಭೆ ಹಂಗಲ್ಲ. ರಾಜ್ಯಸಭೆಯಲ್ಲಿ ಹೆಚ್ಚಿನ ಸಂಖ್ಯೆ ಗೆಲ್ಬೇಕಂದ್ರೆ ರಾಜ್ಯ ವಿಧಾನಸಭೆಗಳಲ್ಲಿ ಗೆಲ್ತಿರ್ಬೇಕು ಫಸ್ಟ್ ಆಫ್ ಆಲ್. ಈಗ ರಾಜ್ಯಸಭಾ ಚುನಾವಣೆ ಮುಗಿದಿತ್ತು, ಬಿಜೆಪಿ ನೇತೃತ್ವದ NDA ಬಹುಮತದ ಹತ್ತಿರಕ್ಕೆ ಹೋಗಿತ್ತು ಅಲ್ವಾ. ಅದಕ್ಕೋಸ್ಕರ ಒಂದು ಆರ್ಟಿಕಲ್ ಬಂದಿತ್ತು, ನಿಮಗೆ ಅದನ್ನು ಅರ್ಥ ಮಾಡಿಸ್ಕೊಡೋ ಒಂದು ಪ್ರಯತ್ನದಲ್ಲಿ ಆರ್ಟಿಕಲ್ ಅನ್ನು ಕೂಡ ನೋಡ್ತಾ ಹೋಗೋಣ. ಓಕೆ, ರಾಜ್ಯಸಭೆಯಲ್ಲಿ NDA ಬಹುಮತಕ್ಕೆ ಕೇವಲ 3 ಸದಸ್ಯರ ಕೊರತೆ. 3 4 ಜನ ಒಂದು ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ, ಮತ್ತೆ ನೀವು 3 ಅಂದಿರಿ ಸರ್, ಕೆಲವೊಂದ್ ಕಡೆ 4 ಅಂತಿದೆ, ಕೆಲವೊಂದ್ ಕಡೆ 2 ಅಂತಿದೆ ಅಂತಲ್ಲ. ಒಟ್ಟಾರೆಯಾಗಿ ಇಲ್ಲಿ ನಾವು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋದ್ರ ಬಗ್ಗೆ ಗಮನ ಹರಿಸಬೇಕು. ನಂಬರ್ ಒಂದು ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ, ರಾಜ್ಯಸಭೆಯ 56 ಸ್ಥಾನಗಳಿಗೆ ಇತ್ತೀಚೆಗೆ ನಡೆದ ಚುನಾವಣೆಯಲ್ಲಿ 30 ಸ್ಥಾನ ಬಾಚಿಕೊಂಡಿರುವ ಬಿಜೆಪಿ ಸಂಸತ್ನ ಮೇಲ್ಮನೆ ಆಗಿರ್ತಕ್ಕಂಥ ರಾಜ್ಯಸಭೆಯಲ್ಲಿ ಮಿತ್ರ ಪಕ್ಷಗಳ ಜೊತೆಗೂಡಿ ಬಹುಮತದ ಸಮೀಪ ಬಂದು ನಿಂತಿದೆ. ರಾಜ್ಯಸಭೆಯ ಹಾಲಿ ಬಲಾಬಲ ಸಂಖ್ಯೆ 240 ಇದೆ. ಯಾಕಂದ್ರೆ ಜಮ್ಮು ಕಾಶ್ಮೀರದಲ್ಲಿ ಆ ಕಡೆ ಈ ಕಡೆ ಸ್ವಲ್ಪ ಇದಾಗಿದೆ. ಓಕೆ, NDA ಮೈತ್ರಿಕೂಟದ ಬಹುಮತಕ್ಕೆ 3 ಸದಸ್ಯರ ಕೊರತೆ ಇದೆ.
245 ಸದಸ್ಯ ಬಲದ ರಾಜ್ಯಸಭೆಯಲ್ಲಿ ಬಿಜೆಪಿ ಬಲ 97ಕ್ಕೆ ಏರಿಕೆಯಾಗಿದೆ ಅಂತೆ. ಮಿತ್ರ ಪಕ್ಷಗಳು ಸೇರಿದಂತೆ 21 ಸ್ಥಾನಗಳೊಂದಿಗೆ ಮೇಲ್ಮನೆಯಲ್ಲಿ ಎನ್ಡಿಎ ಬಲ 118ಕ್ಕೆ ಏರಿದೆ. ಬಹುಮತಕ್ಕೆ ಬೇಕಾಗಿರ್ತಕ್ಕಂಥದ್ದು 121 ಏನೇ ಬೇಕಂತೆ. ಪ್ರಸ್ತುತ ಜಮ್ಮು ಮತ್ತು ಕಾಶ್ಮೀರದ 4 ಮತ್ತು 1 ನಾಮನಿರ್ದೇಶಿತ ಸದಸ್ಯರ ಖಾಲಿ ಸ್ಥಾನ ಇದೆ. ಇದನ್ನ ಫಿಲ್ ಆಗಿದೆ, ಈಗ ಸುಧಾಮೂರ್ತಿ ಅವ್ರನ್ನ ಫಿಲ್ ಮಾಡಿದ್ದಾರೆ, ಅದು ಬೇರೆ ವಿಚಾರ. ಸಂಖ್ಯಾಬಲ 240ಕ್ಕೆ ಕುಸಿದಿದ್ದು ಬಹುಮತಕ್ಕೆ 121 ಸದಸ್ಯ ಬಲ ಬೇಕಾಗಿದೆ. ಮೇಲ್ಮನೆಯಲ್ಲಿ ಬಹುಮತದ ಕೊರತೆ ಇದ್ರೂ ಕೂಡ ಬಿಜೆಡಿ, ಬಿಜು ಜನತಾದಳ, YSRC, YS ರಾಜಶೇಖರ ರೆಡ್ಡಿ ಪಕ್ಷ ಏನಿದೆ, ಜಗನ್ಮೋಹನ್ ರೆಡ್ಡಿ ಪಕ್ಷ ಬೆಂಬಲದೊಂದಿಗೆ ಆಂಧ್ರ ಪ್ರದೇಶದಲ್ಲಿ ಏನಿದೆ ಬೆಂಬಲದೊಂದಿಗೆ ಸಂವಿಧಾನದ 370ನೇ ವಿಧಿ ರದ್ದು, ತ್ರಿವಳಿ ತಲಾಖ್ ವಿಧೇಯಕ, ರಾಷ್ಟ್ರ ರಾಜಧಾನಿ ಪ್ರದೇಶ ದಿಲ್ಲಿ ಆಡಳಿತ ಸೇವೆ ವಿಧೇಯಕಗಳಿಗೆ ಸರ್ಕಾರ ಸುಲಭವಾಗಿ ಅಂಗೀಕಾರವನ್ನು ಪಡೆದಿತ್ತು. ಇವೆಲ್ಲವೂ ಕೂಡ ನಾವು ಗಮನಿಸಬೇಕು. RS poll outcome puts NDA just 4 short of majority mark in the upper house. ಒಟ್ಟಾರೆಯಾಗಿ ಇವತ್ತು ರಾಜ್ಯಸಭೆಯಲ್ಲಿ ಜಗದೀಪ್ ಧನ್ಕರ್ ಅವರು ಚೇರ್ಮನ್ ಆಗಿದ್ದಾರೆ, ಉಪರಾಷ್ಟ್ರಪತಿಗಳು. ಅದೇ ರೀತಿಯಾಗಿ ಲೀಡರ್ ಆಫ್ ದ ಹೌಸ್ ಪಿಯೂಷ್ ಗೋಯಲ್ ಅವರು ಕ್ಯಾಬಿನೆಟ್ ಮಿನಿಸ್ಟರ್ ಇದ್ದಾರೆ. ಇನ್ನು ಲೀಡರ್ ಆಫ್ ದ ಅಪೋಸಿಷನ್ ನಮ್ಮ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಹಿರಿಯ ಧುರೀಣರು ಮಲ್ಲಿಕಾರ್ಜುನ್ ಖರ್ಗೆ ಇದ್ದಾರೆ. ಈ ಕಡೆ ಬರೋದಾದ್ರೆ 245 ಸದಸ್ಯ ಬಲದ ನಮ್ಮ ಒಂದು ರಾಜ್ಯಸಭೆಯಲ್ಲಿ 233 ಜನ ಎಲೆಕ್ಟೆಡ್ ಆದ್ರೆ 12 ಜನ ನಾಮಿನೇಟೆಡ್ ಅಥವಾ ನಾಮನಿರ್ದೇಶಿತ ಸದಸ್ಯರಿರ್ತಾರೆ. ಇತ್ತೀಚೆಗೆ ಸುಧಾಮೂರ್ತಿ ಅವರು ಒಬ್ಬ ನಾಮನಿರ್ದೇಶಿತ ಸದಸ್ಯರಾಗಿ ನೇಮಕಗೊಂಡಿದ್ದು. NDA 120 ಇದ್ರೆ ಅಪೋಸಿಷನ್ ಪಾರ್ಟಿ ಇಂಡಿಯಾ ಸೇರಿದಂತೆ ಒಟ್ಟು 119 ಇದಾವಂತೆ. ಬೇರೆ ಬೇರೆ ಪಕ್ಷಗಳು ಎಷ್ಟೆಷ್ಟಂತಿದೆ ಒಟ್ಟಾರೆಯಾಗಿ. ಸೊ ಒಂದು ಐಡಿಯಾ ಬಂತು ಏನೇನಂತ. ಅರ್ಥ ಆಯ್ತು ಅನ್ಕೊಳ್ತೀನಿ. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಶ್ನೆ. ಇನ್ನು ಕ್ವಶನ್ ನಂಬರ್ 5, ಇತ್ತೀಚೆಗೆ ಭಾರತದ ಚುನಾವಣಾ ಆಯೋಗವು ಯಾವ ಸಚಿವಾಲಯದೊಂದಿಗೆ ಮೇರಾ ಪೆಹ್ಲಾ ವೋಟ್ ದೇಶ್ ಕೆ ಲಿಯೇ ಅಭಿಯಾನವನ್ನು ಪ್ರಾರಂಭಿಸಿತು? ಹೌದು, ಎಲೆಕ್ಷನ್ ಕಮಿಷನ್ನೇ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು ಮೇರಾ ಪೆಹ್ಲಾ ವೋಟ್ ದೇಶ್ ಕೆ ಲಿಯೇ ಅಂತ. ಆದರೆ ಯಾವ ಸಚಿವಾಲಯದೊಂದಿಗೆ ಅಂತ, ಸೊ ಅಗೇನ್ ವೆಬ್ಸೈಟ್ ಕ್ವಶನ್. So recently Election Commission of India ECI started the Mera Pehla Vote Desh Ke Liye campaign with which ministry ಅಂತ. ಓಕೆ, ಶಿಕ್ಷಣ ಸಚಿವಾಲಯ ಜೊತೆನಾ ಅಥವಾ ಗೃಹ ವ್ಯವಹಾರಗಳ ಸಚಿವಾಲಯ ಜೊತೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಜೊತೆನಾ ಅಥವಾ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಜೊತೆನಾ ಅಥವಾ ರಕ್ಷಣಾ ಸಚಿವಾಲಯ ಜೊತೆನಾ ಅಂತ. ಓಕೆ, ಸೊ ಹಾಗಾದ್ರೆ ಭಾರತದ ಚುನಾವಣಾ ಆಯೋಗ ಯಾವ ಸಚಿವಾಲಯದ ಜೊತೆ ಅಂದ್ರೆ ಶಿಕ್ಷಣ ಸಚಿವಾಲಯ ಅಥವಾ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಜೊತೆ ಮೇರಾ ಪೆಹ್ಲಾ ವೋಟ್ ದೇಶ್ ಕೆ ಲಿಯೇ ಅಭಿಯಾನವನ್ನು ಆರಂಭಿಸ್ತೇವೆ. ನೋಡಿ, ಮೇರಾ ವೋಟ್ ದೇಶ್ ಕೆ ಲಿಯೇ ಮತ್ತು ಪೆಹ್ಲಾ ವೋಟ್ ಅಂದರೆ ಈ ಯುವ ಜನಾಂಗ, ನೀವು ಕೂಡ ಯಾರು ವಿಡಿಯೋ ನೋಡ್ತಾ ಇರ್ತೀರ ಅವರು ಕೂಡ ಸೊ ವೋಟ್ ಮಾಡ್ಬೇಕಲ್ವ. ಅದಕ್ಕೋಸ್ಕರ ನಮ್ಮ ಚುನಾವಣಾ ಆಯೋಗ ಪ್ರತಿ ವರ್ಷ ಈಗ ಆಲ್ರೆಡಿ ಸ್ಟಾಟಿಸ್ಟಿಕ್ಸ್ ಕೊಟ್ಟಿತ್ತು, ಸುಮಾರು 97 ಕೋಟಿ ಭಾರತೀಯರು ಈ ಸಲ ವೋಟ್ ಮಾಡಲಿದ್ದಾರೆ ಅಂತ. ಅದರಲ್ಲೂ 1.8 ಕ್ರೋರು ಫಸ್ಟ್ ಟೈಮ್ ವೋಟರ್ಸ್ ಅಂತ ಏನೋ ಹೇಳ್ತಾ ಇದ್ರು ಅಲ್ವಾ. ಸೊ ಅಷ್ಟೊಂದು ಹೊಸ ಜನರೇಷನ್ ಇವತ್ತು ವೋಟ್ ಮಾಡ್ತಾ ಇದೆ. ಅದಕ್ಕೋಸ್ಕರ ಪ್ರತಿ ವರ್ಷ ಪ್ರತಿ ಸಲ ಎಲೆಕ್ಷನ್ ಬಂದಾಗೂ ಕೂಡ ನಮ್ಮ ಚುನಾವಣಾ ಆಯೋಗ ಇಂತಹ ಒಂದು ಇನಿಷಿಯೇಷನ್ ಅಭಿಯಾನಗಳನ್ನು ತರ್ತಾ ಇರುತ್ತೆ. ಮೇರಾ ಪೆಹ್ಲಾ ವೋಟ್ ದೇಶ್ ಕೆ ಲಿಯೇ, ದ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಕಂಡಕ್ಟೆಡ್ ಮೇರಾ ಪೆಹ್ಲಾ ವೋಟ್ ದೇಶ್ ಕೆ ಲಿಯೇ ಫ್ರಮ್ ಫೆಬ್ರವರಿ 28 to March 6 ಅಂತೆ ಒಂದು ಇನಿಷಿಯೇಷನ್, ಒಂದು ಕ್ಯಾಂಪೇನ್ ಅನ್ನ ತಂದಿತ್ತು. ಉದ್ದೇಶ ಏನಾಗುತ್ತೆ, ಯುವಕರನ್ನ ಚುನಾವಣಾ ಪ್ರಕ್ರಿಯೆಯಲ್ಲಿ ತೊಡಗಿಸ್ಕೊಳ್ಬೇಕು. ರಜೆ ಇದೆ ಬಾರಾಯ ಅಂದ್ಬಿಟ್ಟು ಯಾವುದೋ ಒಂದ್ ಕಡೆ ಟೂರ್ ಹೋಗೋದು, ಟ್ರಿಪ್ ಹೋಗೋದು ಅಥವಾ ಎಲ್ಲೋ ಒಂದ್ ಕಡೆ ಹೋಗಿ ಎಂಟರ್ಟೈನ್ ಮಾಡೋದು ಅಲ್ಲ, ಬದಲಾಗಿ ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು. ಆದಷ್ಟು ಬೇಗನೆ ಹೋಗಿ ಓಟ್ ಹಾಕಿ ನಂತರ ಬೇಕಾದ್ರೆ ನಿಮ್ಮ ಬೇರೆ ಬೇರೆ ಆಕ್ಟಿವಿಟೀಸನ್ನು ಮಾಡಿ. ಅದಕ್ಕೋಸ್ಕರ ಇವತ್ತು ನಮ್ಮ UGC ಚೇರ್ಮನ್ ಆಗಿರ್ತಕ್ಕಂಥ M ಜಗದೀಶ್ ಕುಮಾರ್ ಅವರು ಕೂಡ ಈ ಸಂದರ್ಭದಲ್ಲಿ ಮೊದಲ ಬಾರಿಗೆ ಮತದಾರರು ಏನು ಇದ್ದಾರೆ ಯುವ ಜನಾಂಗ ಅವ್ರನ್ನ ಪ್ರೇರೇಪಿಸಬೇಕು, ಅವ್ರನ್ನ ಸಜ್ಜುಗೊಳಿಸೋದಕ್ಕೆ ಅಭಿಯಾನವನ್ನು ಕೂಡ ತಂದಿದ್ದಾರೆ. ಓಕೆ, ಸೊ ಮೇರಾ ಪೆಹ್ಲಾ ವೋಟ್ ದೇಶ್ ಕೆ ಲಿಯೇ ಅಭಿಯಾನ. ಸೊ ಮೇರಾ ಪೆಹ್ಲಾ ವೋಟ್ ದೇಶ್ ಕೆ ಲಿಯೇ UGC ಅರ್ಜಸ್ HEIs ಅಂದ್ರೆ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ನ, ಯಾಕಂದ್ರೆ ಅಲ್ಲೇ ಇರೋದು ಹೈಯರ್ ಎಜುಕೇಶನ್ ಓದ್ತಾ ಇರ್ತಕ್ಕಂಥ ಯುವ ಜನಾಂಗ ಏನಿದೆಯೋ ಅವರೇ ಯಂಗ್ ವೋಟರ್ಸ್, ಅವರು ಈ ಎಲೆಕ್ಟೋರಲ್ ಪ್ರೋಸೆಸ್ ಅಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ಎಲೆಕ್ಟೋರಲ್ ಕ್ಯಾಂಪೇನ್ ಅನ್ನು ಕೂಡ ತಂದಿದ್ರು. ಕ್ವಶನ್ ನಂಬರ್ 6, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಕುಲಶೇಖರ ಪಟ್ಟಣಂ ಸ್ಪೇಸ್ ಪೋರ್ಟ್ ಯಾವ ರಾಜ್ಯದಲ್ಲಿದೆ?
ಕುಲಶೇಖರಪಟ್ಟಣಂ ಸ್ಪೇಸ್ಪೋರ್ಟ್ ರೀಸೆಂಟ್ಲಿ ಸೀನ್ ಇನ್ ದ ನ್ಯೂಸ್ ಈಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್? ಈಗ ಆಂಧ್ರ ಪ್ರದೇಶದ ಶ್ರೀಹರಿಕೋಟವು ನಮ್ಮ ದೇಶದ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ಉಪಗ್ರಹ ಉಡಾವಣಾ ಕೇಂದ್ರವಾಗುತ್ತೆ, ಅಥವಾ ಜನರಲ್ ಆಗಿ ಸ್ಪೇಸ್ ಪೋರ್ಟ್ ಅಂತ ಕರಿಬಹುದು. ಆದರೆ ಕೇವಲ ಅದೊಂದ್ರ ಮೇಲೆ ನಾವು ಡಿಪೆಂಡ್ ಆಗಕ್ಕಾಗಲ್ಲ. ಮತ್ತು ಸ್ಮಾಲ್ ಸ್ಯಾಟಲೈಟ್ಗಳು ಅಂತ ಕರಿತೀವಿ, ಅಂದರೆ ಸ್ಮಾಲ್ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್ಗಳನ್ನು ಡೆವಲಪ್ ಮಾಡೋ ಮೂಲಕ ಅವುಗಳನ್ನು ಬಹಳ ಕಡಿಮೆ ಇಂಧನವನ್ನು ಬಳಸಿ ಶ್ರೀಲಂಕಾವನ್ನು ಬಳಸದೇನೆ ಹಿಂದೂ ಮಹಾಸಾಗರದ ಮೂಲಕ ನಾವು ಸ್ಯಾಟಲೈಟ್ಗಳನ್ನು ಲಾಂಚ್ ಮಾಡೋದಕ್ಕೆ ಒಂದು ಆಯಾಕಟ್ಟಿನ ಜಾಗವನ್ನು ಹುಡುಕಬೇಕು ಅನ್ನೋ ಉದ್ದೇಶದಿಂದ ಕುಲಶೇಖರಪಟ್ಟಣಂ ಎನ್ನುವ ಒಂದು ಸ್ಥಳವನ್ನು ಭಾರತದ 2ನೇ ಪ್ರಮುಖ ಉಪಗ್ರಹ ಉಡಾವಣಾ ಕೇಂದ್ರವಾಗಿ ಸ್ಥಾಪನೆ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಸರ್ಕಾರ ಮಾಡಿತ್ತು. ಓಕೆ, ಹಾಗಾದರೆ ಈ ಕುಲಶೇಖರಪಟ್ಟಣಂ ಉಪಗ್ರಹ ಉಡಾವಣಾ ಕೇಂದ್ರ ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಅನ್ನೋದೇ ಪ್ರಶ್ನೆ. ಕರ್ನಾಟಕ, ತಮಿಳುನಾಡು, ಮಹಾರಾಷ್ಟ್ರ, ಗುಜರಾತ್ ಅಂದ್ರೆ ತಮಿಳುನಾಡಿನಲ್ಲಿ ಕುಲಶೇಖರಪಟ್ಟಣಂ ಇದೆ. ಎಲ್ಲಿದೆ? ಈಗ ಗಮನಿಸಬಹುದು, ಇದು ಆಂಧ್ರ ಪ್ರದೇಶದ ಶ್ರೀಹರಿಕೋಟ ಕಾಣ್ತಾ ಇದೆ ಅನ್ಕೊಳ್ತೀನಿ. ಹಾಗೆ ಕೆಳಗಡೆ ಹಿಂದೂ ಮಹಾಸಾಗರದ ಹತ್ತಿರಕ್ಕೆ ಬಂದಂತೆ ತಮಿಳುನಾಡಿನ ತುತ್ತ ತುದಿಯಲ್ಲಿ ಕುಲಶೇಖರಪಟ್ಟಣಂ ಕಂಡುಬರುತ್ತೆ. ಇದು ಇಸ್ರೋ ಸ್ಯಾಂಕ್ಷನ್ಸ್ ಇಂಡಿಯಾ ಸೆಕೆಂಡ್ ಸ್ಪೇಸ್ ಪೋರ್ಟ್ ಅಟ್ ಕುಲಶೇಖರಪಟ್ಟಣಂ. ಇದನ್ನ ಪರ್ಟಿಕ್ಯುಲರ್ ಆಗಿ ವಿಲ್ ಹ್ಯಾವ್ ಡೆಸಿಗ್ನೇಟೆಡ್ ಏರಿಯಾ ಫಾರ್ ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ SSLV ಅಂತ ಕರಿತೀವಿ. ಬಹಳ ಕಡಿಮೆ ಅಮೌಂಟ್, ಲೋ ಕಾಸ್ಟ್ ಮತ್ತು ಲೋ ಟರ್ನ್ ಅರೌಂಡ್ ಟೈಮ್ ಅಂತ ಕರಿತೀವಿ. ನೋಡಿ, ಇಲ್ಲಿಂದ ಕಳಿಸಿರ್ತಕ್ಕಂಥ ಶ್ರೀಹರಿಕೋಟದಿಂದ ಕಳಿಸಿರ್ತಕ್ಕಂಥ ಒಂದು ಸ್ಯಾಟಲೈಟು ಆ ಲಾಂಚಿಂಗ್ ವೆಹಿಕಲ್ ಏನ್ ಮಾಡುತ್ತೆ, ಹೀಗೆ ಬಳಸ್ಕೊಂಡು ಶ್ರೀಲಂಕಾವನ್ನ ಬಳಸ್ಕೊಂಡು ಬರಬೇಕಾಗಿತ್ತು. ಅದಕ್ಕೋಸ್ಕರ ಐಡಿಯಲ್ ಫಾರ್ ಲಾಂಚಿಂಗ್ ದ ಸ್ಯಾಟಲೈಟ್ ಇಂಟು ಪೋಲಾರ್ ಆರ್ಬಿಟ್ಸ್, ಧ್ರುವ ಆರ್ಬಿಟ್ಗಳಲ್ಲಿ ನಾವೇನಾದರೂ ಸ್ಯಾಟಲೈಟ್ ಅನ್ನ ಸೇರಿಸಬೇಕನ್ನೋ ಉದ್ದೇಶವನ್ನಿದ್ರೆ ನಾವು ಕುಲಶೇಖರಪಟ್ಟಣಮಿಂದನೇ ಲಾಂಚ್ ಮಾಡಬಹುದು. ಯಾಕೆ ಶ್ರೀಹರಿಕೋಟ ಅನ್ನುವ ಉದ್ದೇಶದಿಂದ ಸುಮಾರು 986 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಇವತ್ತು ಈ ಒಂದು ಬಾಹ್ಯಾಕಾಶ ಉಪಗ್ರಹ ಉಡಾವಣಾ ಕೇಂದ್ರವನ್ನು ಇವತ್ತು ಕುಲಶೇಖರಪಟ್ಟಣಂನಲ್ಲಿ ಭಾರತ ಸರ್ಕಾರ ತರ್ತಾ ಇದೆ. ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದ ನಂತರ ದೇಶದ 2ನೇ ಬಾಹ್ಯಾಕಾಶ ನಿಲ್ದಾಣವಾಗಿ ತಮಿಳುನಾಡಿನ ಕುಲಶೇಖರಪಟ್ಟಣಂನಲ್ಲಿ ಈಗ ಬಾಹ್ಯಾಕಾಶ ನಿಲ್ದಾಣದ ನಿರ್ಮಾಣಕ್ಕೆ ಸ್ವತಃ ಪ್ರಧಾನಿಯವರೇ ಶಂಕುಸ್ಥಾಪನೆಯನ್ನು ಕೂಡ ಮಾಡಿದ್ದಾರೆ. Prime Minister inaugurated the Kulashekharapattanam Spaceport in Tamil Nadu, the second spaceport after Satish Dhawan Space Center, Sriharikota, Andhra Pradesh. ಈ ಸೌಲಭ್ಯವು, the facility will specialize in launching the small satellite launch vehicles commercially. ಅಂದ್ರೆ ಕೇವಲ ಗವರ್ನಮೆಂಟ್ ಇಸ್ರೋ ಡೆವಲಪ್ ಮಾಡಿರ್ತಕ್ಕಂಥ ಸ್ಯಾಟಲೈಟ್ ಅಷ್ಟೇ ಅಲ್ಲ, ಪ್ರೈವೇಟ್ ಸ್ಯಾಟಲೈಟ್ಗಳನ್ನ, ವಿವಿಧ ದೇಶಗಳ ಸಣ್ಣ ಸ್ಯಾಟಲೈಟ್ಗಳನ್ನ ಲಾಂಚ್ ಮಾಡ್ತಕ್ಕಂಥ ಕಾರ್ಯವನ್ನು ಕೂಡ ಕುಲಶೇಖರಪಟ್ಟಣಂನಲ್ಲಿ ಮಾಡ್ತೀವಿ. 2350 ಎಕರೆ ಪ್ರದೇಶದಲ್ಲಿ 35 ವಿವಿಧ ಫೆಸಿಲಿಟಿಗಳನ್ನ, ಲಾಂಚಿಂಗ್ ಪ್ಯಾಡ್ಸ್ ಅನ್ನ, ರಾಕೆಟ್ ಇಂಟಗ್ರೇಷನ್ ಏರಿಯಾಸ್ ಅನ್ನು ಹೊಂದಿರತಕ್ಕಂಥ ಒಂದು ದೊಡ್ಡ ಸ್ಯಾಟಲೈಟ್ ಲಾಂಚಿಂಗ್ ಸ್ಪೇಸ್ ಪೋರ್ಟ್ ಅನ್ನು ನಾವು ಇವತ್ತು ಕುಲಶೇಖರಪಟ್ಟಣಂನಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ತಮಿಳುನಾಡಿನಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ವಿ. ತಮಿಳುನಾಡಿನ ರಾಜಧಾನಿ ಚೆನ್ನೈ, 38 ಜಿಲ್ಲೆಗಳಿದಾವೆ. RN ರವಿರವರು, ರವೀಂದ್ರ ನಾರಾಯಣ್ ರವಿರವರು ತಮಿಳುನಾಡಿನ ರಾಜ್ಯಪಾಲರಾದರೆ MK ಸ್ಟಾಲಿನ್ ಅವರು ಅಲ್ಲಿನ ಮುಖ್ಯಮಂತ್ರಿಗಳಾಗ್ತಾರೆ. ಕುಲಶೇಖರಪಟ್ಟಣಂ ಸ್ಪೇಸ್ ಪೋರ್ಟ್ ವಿಲ್ ಲಾಂಚ್ ಸ್ಮಾಲ್ ಸ್ಯಾಟಲೈಟ್ಸ್ ವಿದಿನ್ 2 years. 2 ವರ್ಷಗಳಲ್ಲಿ ಅಲ್ಲಿನ ಸ್ಪೇಸ್ ಪೋರ್ಟ್ ಅನ್ನು ನಾವು ಡೆವಲಪ್ ಮಾಡ್ತೀವಂತ ಇಸ್ರೋದ ಚೇರ್ಮನ್ ಆಗಿರ್ತಕ್ಕಂಥ S ಸೋಮನಾಥ್ ಅವರು ಕೂಡ ಈ ಸಂದರ್ಭದಲ್ಲಿ ಹೇಳಿದ್ರು. ಪ್ರಧಾನಿಯವರು ಅಲ್ಲಿನ ಉದ್ಘಾಟನೆಯನ್ನು ಕೂಡ ಮಾಡಿದ್ರು, ಶಂಕುಸ್ಥಾಪನೆಯನ್ನು ಕೂಡ ಮಾಡಿದ್ರು. ಕ್ವಶನ್ ನಂಬರ್ 7, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಬಯೋಟ್ರಿಗ್ ಎಂದರೇನು? ಈ ತರ ಪ್ರಶ್ನೆ ನೇರವಾಗಿ ವೆಬ್ಸೈಟ್ ಇಂದ ಬರುತ್ತೆ, ಗಮನಿಸಬೇಕು. ವಾಟ್ ಈಸ್ ಬಯೋಟ್ರಿಗ್ ರೀಸೆಂಟ್ಲಿ ಸೀನ್ ಇನ್ ದ ನ್ಯೂಸ್? ವೇಸ್ಟ್ ಮ್ಯಾನೇಜ್ಮೆಂಟ್ ಟೆಕ್ನಾಲಜಿ ಅಂದ್ರೆ ತ್ಯಾಜ್ಯ ನಿರ್ವಹಣಾ ತಂತ್ರಜ್ಞಾನ. ಮೆಥಡ್ ಯೂಸ್ಡ್ ಫಾರ್ ಎನ್ವಿರಾನ್ಮೆಂಟಲ್ ಕನ್ಸರ್ವೇಷನ್ ಅಂದ್ರೆ ಪರಿಸರ ಸಂರಕ್ಷಣೆಗಾಗಿ ಬಳಸುವ ವಿಧಾನ. ಟ್ಯಾಂಕ್ ಕ್ಲೀನಿಂಗ್ ರೋಬೋಟ್, ಟ್ಯಾಂಕ್ ಸ್ವಚ್ಛಗೊಳಿಸುವ ರೋಬೋಟ ಬಯೋಟ್ರಿಗ್ ಅಂದ್ರೆ. ಟೆಕ್ನಿಕ್ ಟು ರಿಮೂವ್ ಪೆಸ್ಟ್ ಫ್ರಮ್ ದ ಕ್ರಾಪ್ ಅಂದ್ರೆ ಬೆಳೆಯಿಂದ ಕೀಟವನ್ನು ತೆಗೆಯೋದಕ್ಕೆ ಯಂತ್ರ ಇದೆಯಲ್ವಾ, ಆ ಯಂತ್ರ, ಆ ತಂತ್ರ ಬಯೋಟ್ರಿಗ್ ಅಂದ್ರೆ
ಅಲ್ಲ, ವೇಸ್ಟ್ ಮ್ಯಾನೇಜ್ಮೆಂಟ್ ಟೆಕ್ನಾಲಜಿ ಆಗುತ್ತೆ. ತ್ಯಾಜ್ಯ ನಿರ್ವಹಣಾ ತಂತ್ರಜ್ಞಾನ ಬಯೋಟ್ರಿಕ್ ಆಗುತ್ತೆ. ಹಾಗಾದ್ರೆ ಏನಿದು, ಯಾಕಿದು ಸುದ್ದಿ ಇಲ್ಲಿದೆ? ಏನ್ ಸರ್ ಇದು ಇಂಥವೆಲ್ಲ ಪ್ರಶ್ನೆ ಬರ್ತಾವ ಅಂದ್ರೆ, ಇದನ್ನ ಹೇಳಕ್ ಮುಂಚೆ ಒಂದು ಪ್ರಶ್ನೆನ ಹೇಳ್ತೀನಿ. ಇತ್ತೀಚೆಗೆ 2023 ಡಿಸೆಂಬರ್ ತಿಂಗಳು ಎಷ್ಟಾಯ್ತಪ್ಪ, ಡಿಸೆಂಬರ್ ತಿಂಗಳು ಮುಗಿದು ಇನ್ನೂ ಒಂದು ಪರೀಕ್ಷೆನೂ ಆಗಿಲ್ಲ. ಜನವರಿಲಿ ಏನು ಅಷ್ಟು ಪರೀಕ್ಷೆಗಳು ಆಗಲಿಲ್ಲ. ಈ ಡಿಸೆಂಬರ್ ಮುಗಿದು ಕೇವಲ ಒಂದು 3 ತಿಂಗಳು ಆಗಿದೆ. ಎಕ್ಸಾಕ್ಟ್ಲಿ ಇವತ್ತಿಗೆ 3 ತಿಂಗಳ ಹಿಂದೆ ಅಸಿಸ್ಟೆಂಟ್ ಅಕೌಂಟೆಂಟ್ ಪರೀಕ್ಷೆ ನಡೆದಿತ್ತು. ಜೂನಿಯರ್ ಅಸಿಸ್ಟೆಂಟ್ ಅಕೌಂಟೆಂಟ್ KPSC ಅವ್ರು ನಡೆಸಿದ್ರು. ಅದರಲ್ಲಿ ಒಂದು ಪ್ರಶ್ನೆ ಇತ್ತು. ಏನಂತ, ಕ್ವಶನ್ ನಂಬರ್ 59 ಹೋಗಿ ತೆಗೆದು ನೋಡ್ಬೋದು ನೀವು. ಎನ್ವಿರಾನ್ಮೆಂಟ್ ಮೇಲೆ ಪ್ರಶ್ನೆ ಇತ್ತು. ಘನತ್ಯಾಜ್ಯ ನಿರ್ವಹಣೆಯ ಕೆಳಗಿನ ವಿಧಾನಗಳಲ್ಲಿ ಯಾವುದು ಅನಿಲ ಅಥವಾ ತೈಲದ ರೂಪದಲ್ಲಿ ಶಕ್ತಿಯನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಸಂರಕ್ಷಣೆ ಮಾಡುತ್ತೆ? ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಮೆಥಡ್ಸ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಕನ್ಸರ್ವ್ಸ್ ದ ಎನರ್ಜಿ ಮೋಸ್ಟ್ ಎಫಿಷಿಯೆಂಟ್ಲಿ ಇನ್ ದ ಫಾರ್ಮ್ ಆಫ್ ಗ್ಯಾಸ್ ಆರ್ ಆಯಿಲ್? ಹೌದು, ಘನತ್ಯಾಜ್ಯ ನಿರ್ವಹಣೆಯ ವಿಧಾನವೇ. ಆ ವಿಧಾನ ಬಹಳ ಪರಿಣಾಮಕಾರಿಯಾಗಿದೆ. ಯಾವುದಕ್ಕೆ ಅಂದ್ರೆ, ಅನಿಲ ಅಥವಾ ತೈಲದ ರೂಪದಲ್ಲಿ ಶಕ್ತಿಯನ್ನ ಪರಿಣಾಮಕಾರಿಯಾಗಿ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಯಾವುದು ಅಂದ್ರೆ, ಸೊ ಪೈರಾಲಿಸಿಸ್ ಅಂತಕ್ಕಂಥ ಒಂದು ಮೆಥಡ್ ಆಗಿತ್ತು. ಈ ಪೈರಾಲಿಸಿಸ್ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅಂದ್ರೆ, ಇದು ಬಯೋಮಾಸ್ ಅನ್ನ, ಅಗ್ರಿಕಲ್ಚರಲ್ ಪ್ರಾಡಕ್ಟ್ ಅನ್ನ, ಘನ ತ್ಯಾಜ್ಯವನ್ನ ಅಥವಾ ಏನಂತೀವಿ ನಾವು ಮನೆ ವೇಸ್ಟ್ ಏನಿರುತ್ತಲ್ವ, ಅಡಿಗೆ ಮಾಡಿದ ನಂತರ ಉಳಿತಕ್ಕಂಥ ವೇಸ್ಟು, ಆ ಎಲ್ಲ ವೇಸ್ಟನ್ನ ಡ್ರೈ ಮಾಡಿ ಗ್ರೈಂಡಿಂಗ್ ಮಾಡಿ ಪೈರಲಾಸಿಸ್ ರಿಯಾಕ್ಟರ್ ಮೂಲಕ ಮಾಡಿದಾಗ ಬರ್ತಕ್ಕಂಥದ್ದೇ ಒಂದು ಗ್ಯಾಸ್ ಮತ್ತು ಒಂದು ಚಾರ್ ರಿಮೂವಲ್ ಅಂತಕ್ಕಂಥ ಪ್ರೊಸೆಸ್ ಇದೆ. ಇದನ್ನ ಬಯೋಚಾರ್ ಅಂತ ಕರಿತೀವಿ. ಜೊತೆಗೆ ಬಯೋ ಆಯಿಲ್ ಕೂಡ ಹೊರಗೆ ಬರುತ್ತೆ, ಒಂದು ಗ್ಯಾಸ್ ಕೂಡ ಹೊರಗೆ ಬರುತ್ತೆ. ಗ್ಯಾಸ್, ಬಯೋ ಆಯಿಲ್ ಮತ್ತು ಬಯೋಚಾರ್. ಹೀಗೆ ಪ್ರಶ್ನೆ ನೋಡಿ, ಘನತ್ಯಾಜ್ಯ ನಿರ್ವಹಣೆ ಮೆಥಡ್ ಕರೆಕ್ಟ್, ಪೈರಾಲಿಸಿಸ್. ಇದರಲ್ಲಿ ಅನಿಲ ಅಥವಾ ತೈಲದ ರೂಪದಲ್ಲಿ ಶಕ್ತಿಯನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಸಂರಕ್ಷಣೆ ಮಾಡ್ತಕ್ಕಂಥ ಪ್ರೋಸೆಸ್ ಪೈರಲಾಸಿಸ್. ಈಗ ಇಲ್ಲಿ ಯಾಕೆ ಸುದ್ದಿಲಿದೆ, ಬಯೋಟ್ರಿಗ್ ಅಂದ್ರೆ ಏನು ಅಂತ ಕೇಳ್ತಾ ಇದೀವಿ ಅಲ್ವಾ? ಸೊ ಬಯೋಟ್ರಿಗ್ ಅಂದ್ರೆ ಎ ರೆವಲ್ಯೂಷನರಿ ವೇಸ್ಟ್ ಮ್ಯಾನೇಜ್ಮೆಂಟ್ ಟೆಕ್ನಾಲಜಿ ಎಂಪ್ಲಾಯ್ಸ್ ಎ ಪೈರಲಾಸಿಸ್ ಮೆಥಡ್ ಟು combat the indoor air pollution, enhance the soil health and generate the clean power in rural India. ಕ್ರಾಂತಿಕಾರಿ ತ್ಯಾಜ್ಯ ನಿರ್ವಹಣಾ ತಂತ್ರಜ್ಞಾನ ಬಯೋಟ್ರಿಕ್ ಆಗಿದ್ದು ಒಳಾಂಗಣ ವಾಯು ಮಾಲಿನ್ಯವನ್ನ ಕಡಿಮೆ ಮಾಡುತ್ತೆ, ಮಣ್ಣಿನ ಆರೋಗ್ಯವನ್ನ ಹೆಚ್ಚಿಗೆ ಮಾಡುತ್ತೆ, ಗ್ರಾಮೀಣ ಭಾರತದಲ್ಲಿ ಶುದ್ಧ ಶಕ್ತಿಯನ್ನು ಉತ್ಪಾದಿಸಲು ಪೈರಲಾಸಿಸ್ ಅಂತಕ್ಕಂಥ ಮೆಥಡ್ ಅನ್ನು ಕೂಡ ಬಳಸ್ಕೊಳ್ಳುತ್ತೆ ಬಯೋಟ್ರಿಕ್ ಅಂತಕ್ಕಂಥದ್ದು. ಇದರಲ್ಲಿ 3 ಪ್ರಾಡಕ್ಟ್ ಹೊರ ಬರುತ್ತೆ. ಒಂದು ಬಯೋ ಆಯಿಲ್, ಸಿನ್ ಗ್ಯಾಸ್ ಮತ್ತು ಬಯೋಚಾರ್ ಅಂತಕ್ಕಂಥ ಫರ್ಟಿಲೈಸರ್ ಕೂಡ ಹೊರ ಬರುತ್ತೆ. ಅದನ್ನ ಬೆಳೆಗಳಿಗೂ ಕೂಡ ಬಳಸ್ಕೊಳ್ಬಹುದು. ಓಕೆ, ಈಗ ಒಟ್ಟಿನಲ್ಲಿ ಇದು ಸುದ್ದಿಲಿದೆ, ಅದಕ್ಕೋಸ್ಕರ ನಾವು ತಿಳ್ಕೋಬೇಕು. ಪೈರಲಾಸಿಸ್ ಎಫೆಕ್ಟ್, ನ್ಯೂ ವೇಸ್ಟ್ ಮ್ಯಾನೇಜ್ಮೆಂಟ್ ಟೆಕ್ನಾಲಜಿ ಕುಡ್ ಇಂಪ್ರೂವ್ ಲೈಫ್ ಇನ್ ರೂರಲ್ ಇಂಡಿಯಾ, ಬಯೋಟ್ರಿಕ್ ಅಂತ. ಓಕೆ, ಯಾಕೆ ಸುದ್ದಿಲಿದೆ ಏನು ಅಂತ ಈಗ ನೋಡಿದ್ವಿ. ಸೊ ಅರ್ಥ ಆಯ್ತು ಅನ್ಕೊಳ್ತೀನಿ. ಓಕೆ, ಹೆಚ್ಚಿನ ಮಾಹಿತಿ ಇದೆ, ನೀವು PDF ಕೊಟ್ಟಾಗ ನೋಡ್ಕೋಬಹುದು. ಕ್ವಶನ್ ನಂಬರ್ 8, ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂಥ ವಿಕ್ರಮಾದಿತ್ಯ ವೇದಿಕ್ ಗಡಿಯಾರ ಯಾವ ನಗರದಲ್ಲಿದೆ? ಸೊ ವಿಕ್ರಮಾದಿತ್ಯ ವೇದಿಕ್ ಕ್ಲಾಕ್ ರೀಸೆಂಟ್ಲಿ ಮೆನ್ಷನ್ಡ್ ಇನ್ ದ ನ್ಯೂಸ್ ಈಸ್ ಲೊಕೇಟೆಡ್ ಇನ್ ವಿಚ್ ಸಿಟಿ ಅಂದ್ರೆ ಉಜ್ಜಯಿನಿ, ಇಂದೋರ್, ಬಿಕಾನೇರ್, ಲಕ್ನೋ ಅಂದ್ರೆ ಉಜ್ಜಯಿನಿಯಲ್ಲಿ ಇದೆ ಅಂತೆ. ವಿಕ್ರಮಾದಿತ್ಯ ವೇದಿಕ್ ಕ್ಲಾಕ್ ಇನ್ ಉಜ್ಜಯಿನಿ ಇನಾಗ್ರೇಟೆಡ್ ಬೈ PM ಮೋದಿ. ಇಲ್ಲಿ ಉಜ್ಜಯಿನಿಯ ಜಂತರ್ ಮಂತರ್ನಲ್ಲಿ ವಿಕ್ರಮಾದಿತ್ಯ ವೈದಿಕ ಗಡಿಯಾರವನ್ನ ಪ್ರಧಾನಿ ಉದ್ಘಾಟಿಸಿದ್ರು. ವಿಶ್ವದ ಮೊದಲ ವೇದಿಕ್ ಗಡಿಯಾರ ಕೂಡ ಆಗುತ್ತೆ. ಇದೊಂದು ಸಾಂಪ್ರದಾಯಿಕ ಭಾರತೀಯ ಪಂಚಾಂಗವನ್ನ ಬಳಸಿಕೊಂಡು ಟೈಮ್ ಅನ್ನ ಹೇಳುತ್ತಂತೆ. ಇದು 85 ಅಡಿ ಗೋಪುರದ ಮೇಲೆ ನೆಲೆಗೊಂಡಿದೆ. ಇದು ಗ್ರಹಗಳ ಸ್ಥಾನಗಳು, ಮುಹೂರ್ತ, ಜ್ಯೋತಿಷ್ಯ ಲೆಕ್ಕಾಚಾರಗಳು, ನಮ್ಮ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್, ಗ್ಲೋಬಲ್ ಸ್ಟ್ಯಾಂಡರ್ಡ್ ಟೈಮ್ಗಳನ್ನ ಹೇಳ್ತಕ್ಕಂಥ ಕೆಲಸವನ್ನು ಕೂಡ ಮಾಡುತ್ತಂತೆ. ಒಟ್ಟಾರೆಯಾಗಿ ಇಲ್ಲಿ ಎಲ್ಲಿ ಇದನ್ನ ಮಾಡಿದ್ರು ಅಂದ್ರೆ ಮಧ್ಯಪ್ರದೇಶದ ಉಜ್ಜಯಿನಿಯ ಜಂತರ್ ಮಂತರಲ್ಲಿ ವಿಕ್ರಮಾದಿತ್ಯ ವೇದಿಕ್ ಗಡಿಯಾರವನ್ನ ಪ್ರಧಾನಮಂತ್ರಿಗಳು ಉದ್ಘಾಟನೆ ಮಾಡಿದ್ರು ಅನ್ನೋದನ್ನ ನೆನಪಿಡ್ಬೇಕು. ಓಕೆ, ವರ್ಲ್ಡ್ಸ್ ಫಸ್ಟ್ ವೇದಿಕ್ ಕ್ಲಾಕ್ ಇನ್ಸ್ಟಾಲ್ಡ್ ಇನ್ ಉಜ್ಜಯಿನಿ MP. PM Narendra Modi unveils Vedic clock in Ujjain, says it will time India's march to the development ಅಂತ ಹೇಳಿದ್ರು. ಇನ್ನು ಮಧ್ಯಪ್ರದೇಶದ ಒಂದಷ್ಟು ಡೀಟೇಲ್ಸ್, ಭೋಪಾಲ್ ರಾಜಧಾನಿ, ಇಂದೋರ್ ದೊಡ್ಡ ಸಿಟಿ, 53 ಜಿಲ್ಲೆಗಳು. ಅಲ್ಲಿ ಮಂಗುಬಾಯಿ C ಪಟೇಲ್ ಅವರು ರಾಜ್ಯಪಾಲರು, ಮೋಹನ್ ಯಾದವ್ ಅವರು ನೂತನ ಮುಖ್ಯಮಂತ್ರಿಗಳಾಗಿದ್ದರು. ಕ್ವಶನ್ ನಂಬರ್ 9, ಗ್ಲೋಬಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಔಟ್ಲುಕ್ 2024.
ನೋಡಿ, GWMO ಗ್ಲೋಬಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಔಟ್ಲುಕ್ 2024 ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದಿತ್ತು. ಹಾಗಾದ್ರೆ ಯಾವ ಸಂಸ್ಥೆ ಈ ಒಂದು ರಿಪೋರ್ಟ್ ಅನ್ನ ವರದಿಯನ್ನ ಪ್ರಕಟಿಸಿದೆ? Global Waste Management Outlook 2024 recently seen in the news is published by which one of the following organization? UNEP, UNDP, UNESCO, IMF ಅಂದ್ರೆ ಸರಿಯಾದ ಉತ್ತರ UNEP, ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್. ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮವು ಗ್ಲೋಬಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಔಟ್ಲುಕ್ 2024 ಎನ್ನುವ ಒಂದು ರಿಪೋರ್ಟ್ ಅನ್ನ ರಿಲೀಸ್ ಮಾಡಿದೆ. ಅದರ ಹೆಸರು ಬಿಯಾಂಡ್ ಆನ್ ಏಜ್ ಆಫ್ ವೇಸ್ಟ್, ಟರ್ನಿಂಗ್ ರಬ್ಬಿಶ್ ಇಂಟು ಎ ರಿಸೋರ್ಸ್. ಈಗ ತಾನೇ ಮಾತಾಡ್ತಾ ಇದ್ವಿ, ಘನತ್ಯಾಜ್ಯದಿಂದ ಬಯೋ ಆಯಿಲ್, ಸಿನ್ಗ್ಯಾಸ್, ಬಯೋಚಾರ್ ಅನ್ನು ಏನು ನಾವು ಪ್ರೊಡ್ಯೂಸ್ ಮಾಡ್ತೀವಿ, ನಮ್ಮ ರೂರಲ್ ಇಂಡಿಯಾದಲ್ಲಿ ಪೊಲ್ಯೂಷನ್ ಅನ್ನು ಕಡಿಮೆ ಮಾಡುತ್ತೆ, ಫರ್ಟಿಲೈಸರ್ ಅನ್ನು ಕೊಡುತ್ತೆ ಮತ್ತು ವಿದ್ಯುತ್ ಉತ್ಪಾದನೆ ಕೂಡ ಆಗುತ್ತೆ. ಇಂತಹ ರಬ್ಬಿಶ್ ಅನ್ನ ರಿಸೋರ್ಸ್ ಆಗಿ ಮಾಡ್ತಕ್ಕಂಥದ್ದು ಬಿಯಾಂಡ್ ಅನ್ ಏಜ್ ಆಫ್ ವೇಸ್ಟ್ ಅಂತ ಕರಿತೀವಿ. ವೇಸ್ಟ್ ಟು ವೆಲ್ತ್ ಅಂತ ಕೂಡ ಕರಿತೀವಿ. ವೇಸ್ಟ್ ಟು ವೆಲ್ತ್, ತ್ಯಾಜ್ಯದಿಂದ ಮನಿ ಅಥವಾ ಸಂಪತ್ತು ಅಂತ. ಹೀಗೆ ಅಂತಹ ಗ್ಲೋಬಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಔಟ್ಲುಕ್ ಎನ್ನುವ ರಿಪೋರ್ಟ್ ಅನ್ನ UNEP ಇತ್ತೀಚೆಗೆ ಪ್ರಕಟ ಮಾಡಿದೆ. ಪ್ರಕಟ ಮಾಡೋದ್ರ ಜೊತೆಗೆ ಒಂದಷ್ಟು ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿದೆ. ಏನಂತ? 2050 ವೇಳೆಗೆ ಇವತ್ತೇನು 2.3 ಬಿಲಿಯನ್ ಟನ್ ಅಷ್ಟು ವೇಸ್ಟ್ ಉತ್ಪಾದನೆ ಆಗ್ತಾ ಇದೆ, ಅದು 3.8 ಬಿಲಿಯನ್ಗೆ ಹೋಗುತ್ತೆ. ಅದೇ ರೀತಿಯಾಗಿ 252 ಶತಕೋಟಿಗಳಷ್ಟು ಹಣವನ್ನು ನಾವು ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಬಳಸಬೇಕಾಗುತ್ತೆ 2050 ವೇಳೆಗೆ ಅಂತ ಎಚ್ಚರಿಕೆಯನ್ನು ಕೂಡ UNEP ಕೊಡ್ತಾ ಇದೆ. ಹಾಗಾದ್ರೆ ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ UNEP ಕೆನ್ಯಾದ ನೈರೋಬಿಯಲ್ಲಿ ತನ್ನ ಪ್ರಧಾನ ಕಚೇರಿಯನ್ನು ಹೊಂದಿದೆ. 1972 ಸ್ಥಾಪನೆ. ಇಂಗರ್ ಆಂಡರ್ಸನ್ ಅವರು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿದ್ದಾರೆ. ಇವರು ಡೆನ್ಮಾರ್ಕ್ ಮೂಲದ ಒಬ್ಬ ಪರಿಸರವಾದಿ, ಎನ್ವಿರಾನ್ಮೆಂಟಲಿಸ್ಟ್ ಇಂಗರ್ ಆಂಡರ್ಸನ್. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ನೈರೋಬಿಯ ಕೆನ್ಯಾದಲ್ಲಿ ಯಾವ ರೀತಿಯಾಗಿದೆ UNEP ಪ್ರಧಾನ ಕಚೇರಿ ನೋಡಿದ್ವಿ. 10ನೇ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಸಿಂಡ್ರಿ ರಸಗೊಬ್ಬರ ಸ್ಥಾವರ ಯಾವ ರಾಜ್ಯದಲ್ಲಿದೆ? ಸಿಂಡ್ರಿ ಫರ್ಟಿಲೈಸರ್ ಪ್ಲಾಂಟ್ ಬಹಳ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದಂತಹ ಒಂದು ಗವರ್ನಮೆಂಟ್ ಪ್ಲಾಂಟ್ ಇವತ್ತು ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಸ್ವತಃ ಪ್ರಧಾನಮಂತ್ರಿಗಳು ಅದನ್ನ ಮತ್ತೊಮ್ಮೆ ರಿಜುವಿನೇಷನ್ ಅಂತ ಕರಿತೀವಿ ಅಥವಾ ರೀಇನೋವೇಷನ್ ಅಂತ ಕರಿತೀವಿ ಅಲ್ವಾ, ಮತ್ತೊಮ್ಮೆ ಅದನ್ನ ಜೀರ್ಣೋದ್ಧಾರ ಮಾಡಿ ಸಿಂಡ್ರಿ ಫರ್ಟಿಲೈಸರ್ ಪ್ಲಾಂಟ್ ಮೂಲಕ ಯೂರಿಯಾ ಉತ್ಪಾದನೆಗೆ ಉತ್ತೇಜನವನ್ನು ಕೂಡ ಪ್ರಧಾನಮಂತ್ರಿಗಳು ಮಾಡ್ತಾ ಇದ್ದಾರೆ. ಹಾಗಾದ್ರೆ ಸಿಂಡ್ರಿ ಫರ್ಟಿಲೈಸರ್ ಪ್ಲಾಂಟ್ ರೀಸೆಂಟ್ಲಿ ಸೀನ್ ಇನ್ ದ ನ್ಯೂಸ್ ಈಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್? ಎಲ್ಲಿ ಬರುತ್ತಪ್ಪ ಹಾಗಾದ್ರೆ? ಜಾರ್ಖಂಡ್, ಉತ್ತರ ಪ್ರದೇಶ, ರಾಜಸ್ಥಾನ್, ಗುಜರಾತ್ ಅಂದ್ರೆ ಸರಿಯಾದ ಉತ್ತರ ಜಾರ್ಖಂಡ್ ಅಲ್ಲಿ ಬರುತ್ತೆ ಸಿಂಡ್ರಿ ಫರ್ಟಿಲೈಸರ್ ಪ್ಲಾಂಟ್. ಓಕೆ, ಜೊತೆಗೆ PM ಮೋದಿ ಡೆಡಿಕೇಟೆಡ್ ದ ಅರ್ಲ್ ಸಿಂಡ್ರಿ ಫರ್ಟಿಲೈಸರ್ ಪ್ಲಾಂಟ್. ಏನಿದು HURL ಅಂದ್ರೆ? ಸೊ ಒಂದು ನಿಮಿಷ ಹೇಳ್ತೀನಿ. HURL ಅಂದ್ರೆ ರೈಟ್, ಹಿಂದೂಸ್ತಾನ್ ಉರ್ವರಕ್ ರಸಾಯನ ಲಿಮಿಟೆಡ್ ಅಂತ. ಇದೊಂದು ಜಾಯಿಂಟ್ ವೆಂಚರ್ ಆಗುತ್ತೆ, ಸೆಂಟ್ರಲ್ ಗೌರ್ಮೆಂಟ್ ಇದು. ಇದರ ಅಡಿಯಲ್ಲಿ ಸಿಂಡ್ರಿ ಪ್ರಾಜೆಕ್ಟ್ ಕೂಡ ಬರುತ್ತೆ. ಹಾಗಾದ್ರೆ ಸಿಂಡ್ರಿ ಫರ್ಟಿಲೈಸರ್ ಯೂನಿಟ್ ದೇಶದ ಒಂದು ರಸಗೊಬ್ಬರ ತಯಾರಿಕಾ ಸಂಸ್ಥೆಯೂ ಕೂಡ ಆಗುತ್ತೆ. ಇದನ್ನ ರಿವೈವಲ್ ಮಾಡಬೇಕು ಅಲ್ವಾ. ಒನ್ ಆಫ್ ದ ಓಲ್ಡೆಸ್ಟ್ ಫರ್ಟಿಲೈಸರ್ ಪ್ಲಾಂಟ್ಸ್ ಇನ್ ಇಂಡಿಯಾ, ಸಿಂಡ್ರಿ ಫ್ಯಾಕ್ಟರಿ ಕ್ಲೋಸ್ಡ್ ಫಾರ್ ಡಿಕೇಡ್ಸ್, ದಶಕಗಳ ಕಾಲ ಮುಚ್ಚಿ ಹೋಗಿತ್ತು. ಅದನ್ನು ಮತ್ತೆ ಪ್ರಧಾನಿಯವರು ಜೀರ್ಣೋದ್ಧಾರವನ್ನು ಮಾಡ್ತಾ ಇದ್ದಾರೆ. ಸೊ ಭಾರತದ ಯೂರಿಯಾ ಬೇಡಿಕೆಯನ್ನು ಉದ್ದೇಶಿಸಿ ಮಾರ್ಚ್ 1, 2024 ಜಾರ್ಖಂಡ್ನಲ್ಲಿ ಅರ್ಲ್ ಸಿಂಡ್ರಿ ರಸಗೊಬ್ಬರ ಸ್ಥಾವರವನ್ನ ಪ್ರಧಾನಿ ಮೋದಿ ಅವರು ಲೋಕಾರ್ಪಣೆಯನ್ನ ಮಾಡಿದ್ರು. ಇಷ್ಟು ತಿಳ್ಕೊಳ್ಳೋಣ, ಯೂರಿಯಾ ಬೇಕು ಭಾರತಕ್ಕೆ, ಅದಕ್ಕೋಸ್ಕರ ಇವತ್ತು ಅರ್ಲ್ ಸಿಂಡ್ರಿ ಫರ್ಟಿಲೈಸರ್ ಪ್ಲಾಂಟ್ ಜಾರ್ಖಂಡ್ ಅಲ್ಲಿ ಮತ್ತೊಮ್ಮೆ ರೀಜುವಿನೇಷನ್ ಮಾಡೋ ಮೂಲಕ ಪ್ರಧಾನಿಯವರು ಉದ್ಘಾಟನೆಯನ್ನ ಮಾಡಿದ್ದಾರೆ. ಓಕೆ, ಹಾಗಾದ್ರೆ ಜಾರ್ಖಂಡ್ನ ರಾಜಧಾನಿ ರಾಂಚಿ, ದೊಡ್ಡ ಸಿಟಿ ಜಮ್ಶೆಡ್ಪುರ್, 24 ಜಿಲ್ಲೆಗಳು. CP ರಾಧಾಕೃಷ್ಣನ್ ಅವರು ರಾಜ್ಯಪಾಲರು, ಚಂಪೈ ಸೋರೆನ್ ಅವರು ಇವತ್ತು ಅಲ್ಲಿನ ನೂತನ ಮುಖ್ಯಮಂತ್ರಿಗಳು. ಓಕೆ, ಶಿಬು ಸೋರೆನ್, ಹೇಮಂತ್ ಸೋರೆನ್, ನಂತರ ಚಂಪೈ ಸೋರೆನ್. ಓಕೆ, ಹೇಮಂತ್ ಸೋರೆನ್ ಅವರು ಬೇರೆ ಬೇರೆ ವಿಚಾರಗಳಲ್ಲಿ ಸುದ್ದಿಲಿದ್ದಾರೆ, ನೆನಪಿರಲಿ. PM ಮೋದಿ ಟು ಡೆಡಿಕೇಟ್ ರಿವೈವ್ಡ್ ಸಿಂಡ್ರಿ ಫರ್ಟಿಲೈಸರ್ ಪ್ಲಾಂಟ್ ಇನ್ ಜಾರ್ಖಂಡ್. ಓಕೆ, PM Modi is set to inaugurate the rejuvenated Sindri fertilizer plant in Jharkhand. Okay. ಇತ್ತೀಚೆಗೆ ABPMJAY 11ನೇ ಪ್ರಶ್ನೆ. ಇದರ ಅಡಿಯಲ್ಲಿ 5 ಕೋಟಿ ಆಯುಷ್ಮಾನ್ ಕಾರ್ಡ್ಗಳನ್ನು ವಿತರಿಸಿದ ಮೊದಲ ರಾಜ್ಯ ಯಾವುದು? ಓಕೆ, ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ
ಜನ ಆರೋಗ್ಯ ಯೋಜನಾ. ಈ ಒಂದು ಯೋಜನೆ ಅಡಿಯಲ್ಲಿ 5 ಕೋಟಿ ಆಯುಷ್ಮಾನ್ ಕಾರ್ಡ್ಗಳನ್ನು ವಿತರಿಸಿರ್ತಕ್ಕಂಥ ಮೊದಲ ರಾಜ್ಯ ಯಾವುದು? ರೀಸೆಂಟ್ಲಿ ವಿಚ್ ಸ್ಟೇಟ್ ಬಿಕೇಮ್ ದ ಫಸ್ಟ್ ಸ್ಟೇಟ್ ಟು ಇಶ್ಯೂ 5 crore ಆಯುಷ್ಮಾನ್ ಕಾರ್ಡ್ಸ್ ಅಂಡರ್ ABPMJY? ಗುಜರಾತ್, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಮಹಾರಾಷ್ಟ್ರ. ಅಂದ್ರೆ ಉತ್ತರ ಪ್ರದೇಶ ರಾಜ್ಯವು ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯ ಅಡಿಯಲ್ಲಿ 5 ಕೋಟಿ ಕಾರ್ಡ್ಗಳನ್ನು ವಿತರಿಸಿರ್ತಕ್ಕಂಥ ಮೊದಲ ರಾಜ್ಯವಾಗಿದೆ. UP emerged as the first state to issue 5 crores ಆಯುಷ್ಮಾನ್ ಕಾರ್ಡ್ಸ್. ಓಕೆ, 5 ಕೋಟಿ ಆಯುಷ್ಮಾನ್ ಕಾರ್ಡ್ಗಳನ್ನು ವಿತರಿಸುವ ಮೂಲಕ ಒಂದು ಮೈಲುಗಲ್ಲನ್ನ ಉತ್ತರ ಪ್ರದೇಶ ಸರ್ಕಾರ ಮಾಡಿದೆ. ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಅಡಿಯಲ್ಲಿ ಈ ರೀತಿ ಸಾಧನೆಯನ್ನು ಮಾಡಿರ್ತಕ್ಕಂಥ ಮೊದಲ ರಾಜ್ಯವೂ ಕೂಡ. ಒಟ್ಟು 5 ಕೋಟಿ ಕಾರ್ಡ್ಗಳನ್ನ ಈ ಒಂದು ಸಂದರ್ಭದಲ್ಲಿ ಅವರು ಇಶ್ಯೂ ಮಾಡಿದ್ದಾರೆ. ಓಕೆ, ಹಾಗಾದ್ರೆ ಏನಿದು ಆಯುಷ್ಮಾನ್ ಭಾರತ್? ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯು ಭಾರತ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ರಾಷ್ಟ್ರೀಯ ಸಾರ್ವಜನಿಕ ಆರೋಗ್ಯ ವಿಮಾ ಯೋಜನೆಯೂ ಕೂಡ ಆಗಿದೆ. ಓಕೆ, ದೇಶದಲ್ಲಿ ಕಡಿಮೆ ಆದಾಯವನ್ನ ಗಳಿಸ್ತಾ ಇರ್ತಕ್ಕಂಥವ್ರಿಗೆ ಆರೋಗ್ಯ ವಿಮಾ ರಕ್ಷಣೆಯ ಇನಿಷಿಯೇಟಿವ್ ಅನ್ನು ಕೂಡ ಕೊಡುತ್ತೆ. ಆಯುಷ್ಮಾನ್ ಭಾರತ್ ಯೋಜನೆ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಆಗುತ್ತೆ. PMJAY AB ಅಂತ ಕೊಡ್ತೀವಿ. ನರೇಂದ್ರ ಮೋದಿ ಅವರು ತಂದಿದ್ದು 23 ಸೆಪ್ಟೆಂಬರ್ 2018 5 ವರ್ಷಗಳ ಹಿಂದೆ. ಇದನ್ನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಪ್ರಾರಂಭ ಮಾಡಿದೆ. ಯಾವ ಸಚಿವಾಲಯ ಅಂತ ಕೂಡ ಕೇಳ್ತಾರೆ. ಸಾರ್ವಜನಿಕ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ವೈದ್ಯಕೀಯ ಚಿಕಿತ್ಸೆಗಾಗಿ ಪ್ರತಿ ಕುಟುಂಬಕ್ಕೆ ವಾರ್ಷಿಕವಾಗಿ 5 ಲಕ್ಷ ರೂಪಾಯಿ ವಿಮೆಯನ್ನ ರಕ್ಷಣೆಯನ್ನು ಒದಗಿಸ್ತಕ್ಕಂಥ ಆಯುಷ್ಮಾನ್ ಭಾರತ್ ಯೋಜನೆ ಆಗುತ್ತೆ. ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ PMJAY. ಅದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೂಡ ಇದೆ. ನಿಧಾನವಾಗಿ ನೀವು PDF ಕೊಡ್ತೀನಲ್ವಾ, ಅವಾಗ ಓದ್ಕೋಬಹುದು. ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಬೇಕಾಗಿರ್ತಕ್ಕಂಥವ್ರು. ಇನ್ನು ಉತ್ತರ ಪ್ರದೇಶ, ಲಕ್ನೋ ರಾಜಧಾನಿ, 75 ಜಿಲ್ಲೆಗಳಿದಾವೆ. ಆನಂದಿಬೆನ್ ಪಟೇಲ್ ಅವರು ಅಲ್ಲಿನ ರಾಜ್ಯಪಾಲರು. ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು. ಕ್ವಶನ್ ನಂಬರ್ 12. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಅಮರಾಬಾದ್ ಹುಲಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿದೆ? ಅಮರಾಬಾದ್ ಟೈಗರ್ ರಿಸರ್ವ್ ರೀಸೆಂಟ್ಲಿ ಸೀನ್ ಇನ್ ದ ನ್ಯೂಸ್ ಈಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್? ಅಂದ್ರೆ ತೆಲಂಗಾಣ, ಕೇರಳ, ಕರ್ನಾಟಕ, ಒಡಿಶಾ. ಅಂದ್ರೆ ತೆಲಂಗಾಣ ರಾಜ್ಯದಲ್ಲಿ ಬರುತ್ತೆ ಅಮರಾಬಾದ್ ಹುಲಿ ಸಂರಕ್ಷಿತ ಪ್ರದೇಶ. ಇದ್ಯಾಕೆ ಸುದ್ದಿಲಿ ಇತ್ತಂದ್ರೆ ಇತ್ತೀಚೆಗೆ ಭಾರತದಲ್ಲಿ ಸ್ಟಾಟಸ್ ಆಫ್ ಲೆಪರ್ಡ್ಸ್ ಇನ್ ಇಂಡಿಯಾ ರಿಪೋರ್ಟ್ ರಿಲೀಸ್ ಆಗಿತ್ತು. ಅದ್ರ ಬಗ್ಗೆ ಇನ್ನು ಮಾತಾಡಿಲ್ಲ, ಮಾಡ್ತೀನಿ ಅದ್ರ ಮೇಲೆ ಸಪರೇಟ್. ಭಾರತದಲ್ಲಿ ಇತ್ತೀಚಿನ ಚಿರತೆಗಳ ಸ್ಥಿತಿಗತಿ ವರದಿ ಪ್ರಕಾರ ತೆಲಂಗಾಣದ ಅಮರಾಬಾದಲ್ಲಿ ಚಿರತೆಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗಿತ್ತು. ಅಮರಾಬಾದ್ ಅಂತಕ್ಕಂಥದ್ದು ಒಂದು ಟೈಗರ್ ರಿಸರ್ವ್. ಎಲ್ಲಿ ಬರುತ್ತೆ ಅಂತ ಕೇಳಿದ್ರೆ ಅದು ತೆಲಂಗಾಣದಲ್ಲಿ ಬರುತ್ತೆ. ಓಕೆ, ಸರಿ. ಇನ್ನು ತೆಲಂಗಾಣದ ರಾಜಧಾನಿ ಹೈದರಾಬಾದ್, 33 ಜಿಲ್ಲೆಗಳು. ತಮಿಳುಸಾಯಿ ಸೌಂದರ್ಯರಾಜನ್ ಅಲ್ಲಿನ ರಾಜ್ಯಪಾಲರು. ರೇವಂತ್ ರೆಡ್ಡಿ ಅವರು ನೂತನ ಮುಖ್ಯಮಂತ್ರಿಗಳು. ಕ್ವಶನ್ ನಂಬರ್ 13. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಅದಿತಿ ಯೋಜನೆ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಅದಿತಿ ಸ್ಕೀಮ್ ರೀಸೆಂಟ್ಲಿ ಸೀನ್ ಇನ್ ದ ನ್ಯೂಸ್ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಸೆಕ್ಟರ್? ರಕ್ಷಣಾ ವಲಯ, ಆರೋಗ್ಯ ವಲಯ, ಶಿಕ್ಷಣ ಕ್ಷೇತ್ರ, ಹಣಕಾಸು ವಲಯ. ಅದಿತಿ ಸ್ಕೀಮ್ ಯಾವುದಕ್ಕೆ ಸಂಬಂಧಿಸಿದೆ ನೋಡಿ? ಗವರ್ನಮೆಂಟ್ ಸ್ಕೀಮ್ಸ್ ಬಹಳ ಇಂಪಾರ್ಟೆಂಟ್ ಆಗಿತ್ತು. ಓಕೆ, ಯಾವ ಒಂದು ಇದಕ್ಕೆ ಸಂಬಂಧಿಸಿದೆ ಅಂದ್ರೆ ರಕ್ಷಣಾ ವಲಯ ಅಥವಾ ಡಿಫೆನ್ಸ್ ಸೆಕ್ಟರ್. ಅದಿತಿ ಅಂದ್ರೆ ಏನು? ಏಸಿಂಗ್ ಡೆವಲಪ್ಮೆಂಟ್ ಆಫ್ ಇನ್ನೋವೇಟಿವ್ ಟೆಕ್ನಾಲಜೀಸ್ ವಿತ್ ಐಡೆಕ್ಸ್ ಅದಿತಿ ಸ್ಕೀಮ್. ಇದನ್ನ ನವದೆಹಲಿಯಲ್ಲಿ ಮಾರ್ಚ್ 4, 2024 ರಕ್ಷಣಾ ಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ರಾಜನಾಥ್ ಸಿಂಗ್ ಅವರು ಲಾಂಚ್ ಮಾಡಿದ್ರು. ಯಾವ ಸಂದರ್ಭದಲ್ಲಿ? ಡೆಫ್ ಕನೆಕ್ಟ್ 2024 ಅಂತಕ್ಕಂಥ ಒಂದು ಸಮಾವೇಶದ ಸಂದರ್ಭದಲ್ಲಿ. ಐಡೆಕ್ಸ್ ಅಂದ್ರೆ ಏಸಿಂಗ್ ಡೆವಲಪ್ಮೆಂಟ್ ಆಫ್ ಇನ್ನೋವೇಟಿವ್ ಟೆಕ್ನಾಲಜೀಸ್ ವಿತ್ ಐಡೆಕ್ಸ್ ಅದಿತಿ ಸ್ಕೀಮ್ ಆಗುತ್ತೆ. ಸೊ ಆಪರೇಟಿಂಗ್ ಅಂಡರ್ ದ ಐಡೆಕ್ಸ್ ಫ್ರೇಮ್ವರ್ಕ್, ದ ಸ್ಕೀಮ್ ಸಪೋರ್ಟ್ ಸ್ಟಾರ್ಟ್ಅಪ್ಸ್ ವಿತ್ ಗ್ರಾಂಟ್ಸ್ ಅಪ್ ಟು 25 crore ಫಾರ್ ಡಿಫೆನ್ಸ್ ಟೆಕ್ನಾಲಜಿ ರಿಸರ್ಚ್. ಇವತ್ತು ಚೀನಾ, ಅಮೆರಿಕ, ರಷ್ಯಾ ಅಥವಾ ಫ್ರಾನ್ಸ್ ಅಥವಾ ಜರ್ಮನಿ ಇವುಗಳು ರಕ್ಷಣಾ ತಂತ್ರಜ್ಞಾನದಲ್ಲಿ ಬಹಳ ಮುಂದೆ ಇದ್ದಾವೆ. ಭಾರತ ಇನ್ನಷ್ಟು ಮುಂದೆ ಹೋಗಬೇಕನ್ನೋ ಉದ್ದೇಶದಿಂದ 25 ಕೋಟಿಗಳ ಒನ್ ಟೈಮ್ ಗ್ರಾಂಟ್ ಅನ್ನು ಕೊಡುವ ಸ್ಟಾರ್ಟ್ಅಪ್ಗಳನ್ನು, ಅಂದ್ರೆ ರಕ್ಷಣಾ ತಂತ್ರಜ್ಞಾನದಲ್ಲಿ ತಮ್ಮ ಇನ್ನೋವೇಷನ್ ಅನ್ನ ಮೆರೆಯತಕ್ಕಂಥ ಕಂಪನಿಗಳನ್ನು ಹುಟ್ಟು ಹಾಕ್ಬೇಕನ್ನೋ ಉದ್ದೇಶದಿಂದ ಭಾರತ ಒಂದೊಂದು ಕಂಪನಿಗೆ 25 ಕೋಟಿಗಳ ಗ್ರಾಂಟ್ ಅನ್ನು ಕೊಡ್ತಕ್ಕಂಥ ಡಿಫೆನ್ಸ್ ಟೆಕ್ನಾಲಜಿ ರಿಸರ್ಚ್ ಅನ್ನ ಉತ್ತೇಜಿಸ್ತಕ್ಕಂಥ ಸ್ಕೀಮ್ ಅನ್ನು ತರ್ತಾ ಇದೆ. ಏಸಿಂಗ್ ಡೆವಲಪ್ಮೆಂಟ್ ಆಫ್ ಇನ್ನೋವೇಟಿವ್ ಟೆಕ್ನಾಲಜೀಸ್ ವಿತ್ ಐಡೆಕ್ಸ್ ಅದಿತಿ ಸ್ಕೀಮ್ ಆಗುತ್ತೆ. 750 ಕೋಟಿ ರೂಪಾಯಿಗಳ ಒಂದು ಸ್ಕೀಮ್ ಆಗುತ್ತೆ. ಇದರಲ್ಲಿ ಸುಮಾರು 17 ಸವಾಲುಗಳೊಂದಿಗೆ 30 ಆಳವಾದ ತಂತ್ರಜ್ಞಾನದ ನಿರ್ಣಾಯಕ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುವ ಗುರಿಯನ್ನು ಕೂಡ ಹೊಂದಿದೆ. 17 ಚಾಲೆಂಜಸ್ ಇನ್ ಇಟ್ಸ್ ಇನಾಗರಲ್ ಎಡಿಷನ್ ವಿತ್
30 deep tech critical technologies in defense sector. Okay. Next, Def Connect 2024, Rajnath Singh launches Aditi scheme, allocates 750 crore to promote innovation in defense technologies in New Delhi. Okay. So ಅದರ ಬಗ್ಗೆ ಮತ್ತಷ್ಟು ಮಾಹಿತಿ ಇದೆ, ಯಾವ ಸ್ಕೀಮ್ ಅಲ್ಲಿ ಏನೇನು ಇದಾಗ್ತಾರೆ ನೋಡೋಣ, ಇದು ಇನ್ನಷ್ಟು ಸುದ್ದಿಗೆ ಬಂದಾಗ ಮತ್ತಷ್ಟು ಮಾತಾಡೋಣ. ಸೊ ಕ್ವೆಶ್ಚನ್ ನಂಬರ್ 14, ಒಡಿಸ್ಸಾ, ಪಶ್ಚಿಮ ಬಂಗಾಳ ಮತ್ತು ಆಂಧ್ರ ಪ್ರದೇಶ ಕೆಲವೊಂದು ವಸ್ತುಗಳಿಗೆ GI ಟ್ಯಾಗ್ ಸಿಕ್ಕಿದೆ. ಯಾವ್ಯಾವು? ಕಟಕ್ ರೂಪ ತಾರಕಾಸಿ, ಬಾಂಗ್ಲರ್ ಮಸ್ಲಿನ್ GI ಟ್ಯಾಗ್ ಅನ್ನು ಪಡೆದುಕೊಂಡಿದ್ದೇವೆ. ಜೊತೆಗೆ ಇನ್ನಷ್ಟಿದ್ದಾವೆ ನೋಡೋಣ. ಸೊ ಮೊದಲನೇದಾಗಿ ಆರ್ಟಿಕಲ್ ಹೇಳ್ತೀನಿ. ಒಡಿಸ್ಸಿ ಫೇಮ್ಡ್ ರೂಪ ತಾರಕಾಸಿ, ಬಂಗ್ಲಾರ್ ಮುಸ್ಲಿನ್ ಆರ್ನ್ GI ಟ್ಯಾಗ್. ಜೊತೆಗೆ ಬೇರೆ ಬೇರೆ ಇದ್ದಾವೆ, ಅವೆಲ್ಲವನ್ನು ಕೂಡ ಒಂದು ಲಿಸ್ಟ್ ಮಾಡೋಣ. ಮೊದಲನೇದಾಗಿ ಕಟಕ್ ರೂಪ ತಾರಕಾಸಿ, ಒಡಿಸ್ಸಾದ ಪ್ರಸಿದ್ಧ ಕಟಕ್ ರೂಪ ತಾರಕಾಸಿ ಅಥವಾ ಸಿಲ್ವರ್ ಫಿಲಿಗ್ರಿ ಅಂತ ಕರೀತಾರೆ. ಇದಕ್ಕೆ GI ಟ್ಯಾಗ್ ಸಿಕ್ಕಿದೆ. ಇದೊಂದು ಸಾಂಪ್ರದಾಯಿಕವಾಗಿ ಉತ್ತಮ ಕರಕುಶಲತೆ ಶಾಸ್ತ್ರೀಯ ಆಭರಣಗಳಲ್ಲಿ ಐಷಾರಾಮಿ ವಿನ್ಯಾಸದೊಂದಿಗೆ ಸಂಬಂಧವನ್ನು ಹೊಂದಿದೆ. ಸುಮಾರು 500 ವರ್ಷಗಳ ಹಿಂದೆ ಸಮುದ್ರ ವ್ಯಾಪಾರದ ಮೂಲಕ ಪರ್ಷಿಯಾದಿಂದ, ಇಂಡೋನೇಷ್ಯಾದಿಂದ ಈ ನಮ್ಮ ಕಟಕ್ಕಿಗೆ ಬಂದಿರತಕ್ಕಂಥದ್ದು ಕಟಕ್ ರೂಪ ತಾರಕಾಸಿ. ಇದೊಂದು ಆಭರಣದಲ್ಲಿ ಒಂದು ವಿನ್ಯಾಸವನ್ನು ತರ್ತಕ್ಕಂಥದ್ದು ಗಮನಿಸಬಹುದು. ಓಕೆ, ಇದಕ್ಕೆ GI ಟ್ಯಾಗ್ ಸಿಕ್ಕಿದೆ, ಗಮನಿಸಬೇಕು. ಕಟಕ್ ರೂಪ ತಾರಕಾಸಿ. ಮತ್ತೊಂದು ಬಾಂಗ್ಲಾರ್ ಮಸ್ಲಿನ್ ಅಂತ, ಬಂಗಾಳದ ಜನಪ್ರಿಯ ಸಾಂಪ್ರದಾಯಿಕ ಕೈಮಗ್ಗ ಕರಕುಶಗಳಲ್ಲಿ ಒಂದಾಗಿದೆ. ಹತ್ತಿಯಿಂದ ತಯಾರಿಸ್ತಾರಂತೆ. ಸೊ ಇದಕ್ಕೂ ಕೂಡ GI ಟ್ಯಾಗ್ ಸಿಕ್ಕಿದೆ. ಸೊ ಬಾಂಗ್ಲಾರ್ ಮಸ್ಲಿನ್. ಜೊತೆಗೆ ಕಚ್ ರೋಗನ್ ಕ್ರಾಫ್ಟ್ ಅಂಡ್ ಅಂಬಾಜಿ ವೈಟ್ ಮಾರ್ಬಲ್ ಗುಜರಾತ್, ಅವುಗಳ ವಿಶೇಷತೆ ಇಲ್ಲಿದ್ದಾವೆ ನೋಡಬಹುದು. ನರ್ಸಾಪುರ್ ಕ್ರೋಚೆಟ್ ಲ್ಯಾಕ್ ಆಂಧ್ರ ಪ್ರದೇಶ, ರೀಸಾ ಟೆಕ್ಸ್ಟೈಲ್ಸ್ ತ್ರಿಪುರಾ, ಲ್ಯಾಕ್ ಬ್ಯಾಂಗಲ್ಸ್ ಹೈದರಾಬಾದ್ ತೆಲಂಗಾಣ ಮತ್ತು ಮಜೂಲಿ ಮಾಸ್ಕ್ ಅಂಡ್ ಮಜೂಲಿ ಮನುಸ್ಕ್ರಿಪ್ಟ್ ಪೇಂಟಿಂಗ್ ಆಸಾಂ. ಈ ಎಲ್ಲಾ ವಸ್ತುಗಳಿಗೆ GI ಟ್ಯಾಗ್ ಸಿಕ್ಕಿದೆ. ಓಕೆ, ಯಾವ್ಯಾವಂತ ಒಂದ್ ಕಡೆ ನೋಟ್ ಮಾಡಿ ಇಟ್ಕೊಳ್ಳಿ. ಹೆಚ್ಚಿನ ಮಾಹಿತಿ ಬೇಕಾದ್ರೆ ಕೆಳಗಡೆ ಕೊಟ್ಟಿದ್ದೀನಿ, ನಿಧಾನವಾಗಿ ಸ್ವಲ್ಪ ಓದ್ಕೊಳ್ಳಿ. ಇನ್ನು ರಘುವರ್ ದಾಸ್ ಅವರು ಒಡಿಸ್ಸಾದ ಗವರ್ನರ್, ನವೀನ್ ಪಟ್ನಾಯಕ್ ಒಡಿಸ್ಸಾದ ಮುಖ್ಯಮಂತ್ರಿಗಳು. ಇನ್ನು ಕೊನೆಯ ಪ್ರಶ್ನೆ 2024 ಮಾರ್ಚ್ ತಿಂಗಳ ಪಾರ್ಟ್ 2 ಕರೆಂಟ್ ಅಫೇರ್ಸ್ ಮಾತಾಡ್ತಾ ಇದೀವಿ. 15th ಪ್ರಶ್ನೆ, ರಣಜಿ ಟ್ರೋಫಿ. ಮುಂಬೈ ಸೆಮೀಸಲ್ಲಿ ತಮಿಳುನಾಡನ್ನು ಸೋಲಿಸಿ 48ನೇ ಬಾರಿಗೆ ಫೈನಲ್ಗೆ ಹೋಗಿತ್ತು. 48ನೇ ಬಾರಿಗೆ ಫೈನಲ್ಗೆ ಹೋಗಿತ್ತು ಮತ್ತು ಫೈನಲ್ ನಲ್ಲಿ ವಿದರ್ಭ ತಂಡವನ್ನು ಸೋಲಿಸುವ ಮೂಲಕ 42ನೇ ಬಾರಿಗೆ ಟೈಟಲ್ ಅನ್ನ, ರಣಜಿ ಟ್ರೋಫಿಯನ್ನು ಗೆದ್ದು ಇತಿಹಾಸವನ್ನ ಮುಂಬೈ ಮಾಡಿದೆ. ಹಾಗಾದ್ರೆ ಏನಿದೆ ಆರ್ಟಿಕಲ್? ಮೊದಲನೇದಾಗಿ ಫೈನಲ್ಗೆ ಹೋದದನ್ನ ನೋಡೋಣ. 48ನೇ ಬಾರಿ ಫೈನಲ್ಗೆ ಮುಂಬೈ, 42ನೇ ಬಾರಿ ಪ್ರಶಸ್ತಿ ಗೆಲ್ಲುವ ನನಸು ಕೂಡ ಆಗಿದೆ. ಓಕೆ, ಅತಿ ಹೆಚ್ಚು ಬಾರಿ ರಣಜಿ ಫೈನಲ್ ಪ್ರವೇಶಿಸಿರ್ತಕ್ಕಂಥ ತಂಡಗಳಂದ್ರೆ ಮುಂಬೈ 48ನೇ ಬಾರಿ, ಡಿಲ್ಲಿ 15, ಪಶ್ಚಿಮ ಬಂಗಾಳ 15, ಕರ್ನಾಟಕ 14 ಬಾರಿ, ಮಧ್ಯಪ್ರದೇಶ 12 ಬಾರಿ ಫೈನಲ್ಗೆ ಹೋಗಿದ್ದಾವೆ. ಗೆದ್ದಿರೋರು ಯಾರು ಅಂತ ನೋಡೋಣ. ಓಕೆ ನೋಡಿ, ದೇಶಿ ಕ್ರಿಕೆಟ್ನ ರಾಜ ಮುಂಬೈ. ಫೈನಲ್ಸ್ ಅಲ್ಲಿ ವಿದರ್ಭ ವಿರುದ್ಧ ಭರ್ಜರಿ ಗೆಲುವು, ಮುಂಬೈಗೆ ದಾಖಲೆಯ 47ನೇ ಬಾರಿ ಪ್ರಶಸ್ತಿ. ಸೊ ಅತಿ ಹೆಚ್ಚು ಬಾರಿ ಯಾರು ಗೆದ್ದಿದ್ದಾರೆ? ಮುಂಬೈ 42 ಬಾರಿ, ಕರ್ನಾಟಕ 8 ಬಾರಿ ಪ್ರಶಸ್ತಿ ಗೆದ್ದಿದೆ. ಕರ್ನಾಟಕವು 14 ಬಾರಿ ಫೈನಲ್ಗೆ ಹೋಗಿ 8 ಬಾರಿ ರಣಜಿ ಟ್ರೋಫಿ ಗೆದ್ದಿದೆ, 2ನೇ ಸ್ಥಾನದಲ್ಲಿದೆ. ಮುಂಬೈ ಮಾತ್ರ 42 ಬಾರಿ, 48 ಫೈನಲ್, 42 ಬಾರಿ ಗೆದ್ದಿತ್ತು. ಅಂದ್ರೆ 6 ಸಲ ಮಾತ್ರ ಸೋತಿದ್ದಾರೆ ಅವರು. ಆದ್ರೆ ಕಳೆದ 8 ವರ್ಷದಲ್ಲಿ ಇದೇ ಫಸ್ಟ್ ಟೈಮ್ ಅಲ್ವಾ. ಹೀಗೆ ರಣಜಿ ಟ್ರೋಫಿ ಫೈನಲ್ನ 5ನೇ ಹಾಗೂ ಕೊನೆಯ ದಿನವಾದ ಗುರುವಾರ ಮುಂಬೈ ತಂಡ ಎದುರಾಳಿ ವಿದರ್ಭವನ್ನು 169 ರನ್ಗಳಿಂದ ಮಣಿಸಿ, ಇದೇನು ಸರ್ ಮುಂಬೈ ರಾಜ್ಯದ ಒಂದು ರಾಜ್ಯವಲ್ಲ, ವಿದರ್ಭ ಕೂಡ ಒಂದು ರಾಜ್ಯವಲ್ಲ. ಆದ್ರೆ ಕರ್ನಾಟಕ, ಹೊಸದಿಲ್ಲಿ ಅಥವಾ ಮಧ್ಯಪ್ರದೇಶಗಳು ರಾಜ್ಯಗಳು ಅಥವಾ ಕೇಂದ್ರಾಡಳಿತ ಪ್ರದೇಶಗಳು. ಆದ್ರೆ ಮಹಾರಾಷ್ಟ್ರದಲ್ಲಿ 2 ಟೀಮ್ ಇದೆ. ಒಂದು ಅಲ್ಲ, ಇರ್ಲಿ. ಓಕೆ, ಮತ್ತೊಂದು ಇಲ್ಲಿ. ಸೊ ಐ ವಿಲ್ ಟೆಲ್ ಇನ್ ದ ನೆಕ್ಸ್ಟ್ ಟೈಮ್. ನೋಡೋಣ. ಅದು ಇಲ್ಲೇನಾಗುತ್ತೆ ಅಂದ್ರೆ, ಒಂದು ರಾಜ್ಯ ಅಂದಾಗ ಕೇವಲ ಒಂದು ಟೀಮ್ ಇರೋದಲ್ಲ, ಬದಲಾಗಿ ಈಗ ಮಹಾರಾಷ್ಟ್ರ ಅಂತ ತೆಗೆದುಕೊಂಡ್ರೆ ಮಹಾರಾಷ್ಟ್ರ ಇದೆ, ಮುಂಬೈ ಇದೆ. ಓಕೆ, ಅದೇ ರೀತಿಯಾಗಿ ವಿದರ್ಭ ಕೂಡ ಇದೆ. ವಿದರ್ಭ ನೀವೇ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ವಿದರ್ಭ ಗುಜರಾತ್ ಅಲ್ಲಿ ಬರುತ್ತಾ ಅಥವಾ ಮಹಾರಾಷ್ಟ್ರದಲ್ಲಿ ಬರುತ್ತಾ? ಓಕೆ, ಮಹಾರಾಷ್ಟ್ರದಲ್ಲಿ ಬರೋಡಾ ಕೂಡ ಬರುತ್ತೆ. ಇದು ಗುಜರಾತ್ ಅಲ್ಲಿ ಬರೋಡಾ ಅಂತಕ್ಕಂಥ ಟೀಮ್ ಬರುತ್ತೆ. ಜೊತೆಗೆ
ಗುಜರಾತ್ ಅಂತ ಟೀಮ್ ಇದೆ ಕೂಡ, ರೈಟ್. ಸೊ ಹಾಗಾಗಿ ಇಲ್ಲಿ ಕನ್ಫ್ಯೂಸ್ ಆಗುತ್ತೆ, ಇರಲಿ. ಒಟ್ಟಾರೆಯಾಗಿ ರೈಟ್, ಸೌರಾಷ್ಟ್ರ, ಬರೋಡಾ ಮತ್ತು ಗುಜರಾತ್ ಅಂತಕ್ಕಂಥ 3 ತಂಡಗಳಿದಾವೆ. ಸೌರಾಷ್ಟ್ರ ಪಾಯಿಂಟ್ ಸಿಕ್ತಲ್ವ, ಅಲ್ಲಿ ನನಗೆ ನೆನಪಾಯಿತು. ಓಕೆ, ಇವು 3 ತಂಡಗಳು ಗುಜರಾತ್ ರಾಜ್ಯದವು. ಅದೇ ರೀತಿಯಾಗಿ ಮಹಾರಾಷ್ಟ್ರ, ಮುಂಬೈ ಮತ್ತು ವಿದರ್ಭ ಈ 3 ತಂಡಗಳು ಮಹಾರಾಷ್ಟ್ರ ರಾಜ್ಯದ್ದು. ಮಹಾರಾಷ್ಟ್ರ ರಾಜ್ಯದ ಮುಂಬೈ ತಂಡ ಮಹಾರಾಷ್ಟ್ರ ರಾಜ್ಯದ ವಿದರ್ಭವನ್ನು ಸೋಲಿಸುವ ಮೂಲಕ 48ನೇ ಬಾರಿಗೆ ಈ ಒಂದು ಫೈನಲ್ ಅಲ್ಲಿ ಗೆದ್ದಿದೆ. ಸೊ ಇಷ್ಟು ತಿಳ್ಕೊಳ್ಳೋಣ ಸಾಕು, ಅಷ್ಟು ಡೀಪ್ ಆಗಿ ಏನು ಕೇಳಲ್ಲ, ಇರಲಿ ಅನ್ನೋ ಹೆಚ್ಚಿನ ಮಾಹಿತಿಗೆ ಹೇಳಿದ್ದೀನಿ. ಮೋಸ್ಟ್ಲಿ ಏನಾದ್ರು ತಪ್ಪಿದ್ರೆ ಕಮೆಂಟ್ ಮೂಲಕ ತಿಳಿಸಿ, ನೋಡೋಣ, ಚೇಂಜ್ ಮಾಡ್ಕೊಳ್ಳೋಣ. ಯಾಕಂದ್ರೆ ಸಾವಿರಾರು ವಿಚಾರ ಹೇಳ್ಬೇಕಾದ್ರೆ ಎಲ್ಲವೂ ನೆನಪಿರ್ಬೇಕಲ್ಲ ಪಾಪ ಅಲ್ವಾ, ನಮ್ಮ ಬಗ್ಗೆ ನಾವೇ ಪಾಪ ಅನ್ಕೋಬೇಕು, ಏನು ಮಾಡೋಕ್ಕಾಗಲ್ಲ. ಇಷ್ಟು ಒಟ್ಟಾರೆಯಾಗಿ ಕರೆಂಟ್ ಅಫೇರ್ಸ್ ಆಗಿತ್ತು. ಓಕೆ, ಹೇಗನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಬೇರೆ ಬೇರೆ ಟ್ರೋಫಿ ಇದಾವೆ, ಅವೆಲ್ಲ ನೀವು ನೋಡಿ. ಸೊ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸ್ಬೇಕು. ಯಾಕಂದ್ರೆ ಇಷ್ಟೆಲ್ಲ ಪ್ರಯತ್ನ ಮಾಡಿ ಹೇಳ್ತಾ ಇದೀವಿ ಅಂದರೆ ಒಂದು ಲೈಕ್ ಇರಲಿ, ಒಂದು ಶೇರ್ ಇರಲಿ. ಜೊತೆಗೆ ಸೂಪರ್ ಥ್ಯಾಂಕ್ಸ್ ಅಮರ್ ಸರ್ಗಾದರೂ ಜಾಯ್ನ್ ಆಗಿ. ಇಲ್ಲ ಸರ್ ನಾವು ರೆಡಿ ಇದ್ದೀವಿ, 1 ತಿಂಗಳು 2 ತಿಂಗಳು ಅಮರ್ಸ್ KS ಕ್ಲಾಸಸ್ಗೆ ಜಾಯ್ನ್ ಆಗೋ ಮೂಲಕ ನಿಮಗೆ ಸಾಕಷ್ಟು ಬೆಂಬಲವನ್ನು ಕೊಡ್ತೀವಿ ಅಂದರೆ ಸೊ ಅಪ್ಗ್ರೇಡ್ ಆದರೂ ಮಾಡ್ಕೊಳ್ಳಿ, ಇಲ್ಲ ನೇರವಾಗಿ ಅಮರ್ಸ್ KS ಕ್ಲಾಸಸ್ಗೆ ಜಾಯ್ನ್ ಆಗಿ. ಇಲ್ಲ ಏನಾದರೂ ಇಶ್ಯೂ ಇದ್ದರೆ ಇಮೇಲ್ ಮುಖಾಂತರ ನಿಮ್ಮ ಫೋನ್ ನಂಬರ್ ಸಮೇತ ಕಳಿಸಿ ಅಂತ ಹೇಳ್ತಾ, ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಓಕೆ, ಥ್ಯಾಂಕ್ ಯು.